ಶ್ರೀಮದ್ವಿದ್ಯಾಪೂರ್ಣತೀರ್ಥಗುರುಭ್ಯೋ ನಮಃ. ಶ್ರೀಮದ್ವಿದ್ಯಾವಾರಿಧಿತೀರ್ಥಗುರುಭ್ಯೋ ನಮಃ. ಭಾವಿ ಸಮೀರ ಶ್ರೀಮದ್ ವಾದಿರಾಜತೀರ್ಥಗುರು ಸಾರ್ವಭೌಮರ ರುಜುತ್ವದ ಕುರಿತಾದಂತಹ ಚರ್ಚೆಯಲ್ಲಿ ಪರಕೀಯರು ಮಾಡತಕ್ಕಂತಹ ಬಹಳ ದೊಡ್ಡದಾದಂತಹ ಆಕ್ಷೇಪ, ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರು ಶ್ರೀಮದ್ ಭಾವಿ ಸಮೀರರ ಖಂಡನೆಯನ್ನು ಮಾಡಿದ್ದಾರೆ ಅಂತ ಹೇಳಿ. ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರು ಅಂದರೆ ಶ್ರೀಮದ್ ಚಂದ್ರಿಕಾಚಾರ್ಯರ ಪರಂಪರೆ, ಮುನಿತ್ರಯ ಮಹಾಪೀಠವೇನಿದೆ, ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು, ಶ್ರೀಮದ್ ಟೀಕಾಕೃತ್ಪಾದರು, ಶ್ರೀಮದ್ ಚಂದ್ರಿಕಾಚಾರ್ಯರು ಅಲಂಕರಿಸಿದಂತಹ ಶ್ರೇಷ್ಠವಾದಂತಹ ಪರಂಪರೆ. ಆ ಶ್ರೀಮದ್ ವ್ಯಾಸರಾಜ ಸಂಸ್ಥಾನದಲ್ಲಿ ಏನು ಶ್ರೀ ಶೇಷಚಂದ್ರಿಕಾಚಾರ್ಯರು ಅಂತ ಪ್ರಸಿದ್ಧರಾಗಿದ್ದಾರೆ, ಅವರ ಸಾಕ್ಷಾತ್ ಶಿಷ್ಯರಾದಂತಹ ಶ್ರೀ ಜಗನ್ನಾಥತೀರ್ಥ ಗುರು ಸಾರ್ವಭೌಮರು, ಅವರನ್ನು ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರು ಅಂತಲೇ ಸಮಾಜ ಗುರುತಿಸ್ತದೆ. ಆ ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರು ಭಾಷ್ಯದೀಪಿಕಾ ಅಂತ ಒಂದು ಗ್ರಂಥದ ರಚನೆಯನ್ನು ಮಾಡಿದ್ದಾರೆ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಏನು ಶ್ರೀಮತ್ ಸೂತ್ರ ಭಾಷ್ಯವಿದೆ, ಆ ಭಾಷ್ಯಕ್ಕೆ ಶ್ರೀಮದ್ ಟೀಕಾಕೃತ್ಪಾದರು, ಶ್ರೀಮದ್ ತ್ರಿವಿಕ್ರಮ ಪಂಡಿತಾಚಾರ್ಯರು, ಪೂರ್ವಾಚಾರ್ಯರೆಲ್ಲರೂ ಹೇಳಿದಂತಹ ಅರ್ಥವನ್ನು ಸಂಗ್ರಹ ಮಾಡಿ ಶಬ್ದ ಶಬ್ದದ ಅರ್ಥ ವಿವರಣೆಯನ್ನು ಮಾಡತಕ್ಕಂತಹ ಪರಮಾದ್ಭುತವಾದ ಕೃತಿ. ನಮ್ಮಲ್ಲಿ ಅದನ್ನು ಕೋಶಗ್ರಂಥ ಅಂತಲೇ ಕರೆಯೋದು. ಕಾರಣ ಏನೆಲ್ಲ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ಸಿದ್ಧಾಂತ ರಹಸ್ಯಗಳಿವೆ ಅವುಗಳನ್ನು ತಿಳಿಸಿಕೊಟ್ಟಂತಹ ಪರಮಾದ್ಭುತವಾದ ಕೃತಿ ಶ್ರೀಮದ್ ಭಾಷ್ಯದೀಪಿಕಾ ಗ್ರಂಥ. ಆ ಶ್ರೀಮದ್ ಭಾಷ್ಯದೀಪಿಕಾ ಗ್ರಂಥದ ಕುರಿತು ತಿಳಿಯಬೇಕಾದಂತಹ ಬಹಳ ವಿಷಯಗಳಿವೆ. ಹೇಗೆ ರಾಜರ ದ್ವೇಷವನ್ನು ಮಾಡುವಂತಹ ಗುಂಪಿದೆ, ಹಾಗೆ ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರನ್ನು ದ್ವೇಷ ಮಾಡುವಂತಹ ಜನ ಇದ್ದಾರೆ. ಭಾಷ್ಯದೀಪಿಕಾಚಾರ್ಯರಲ್ಲಿ ಅನನ್ಯವಾದ ದ್ವೇಷ ಮಾಡ್ತಾರೆ. ಎಲ್ಲಿಯವರೆಗೆ ಅಂದರೆ ಅವರ ಗ್ರಂಥಗಳಲ್ಲಿ ಆಗಿರುವಷ್ಟು ಪ್ರಕ್ಷೇಪಗಳು ಪ್ರಾಯ ಇನ್ಯಾರು ಗ್ರಂಥಗಳಲ್ಲೂ ಆಗಿಲ್ಲ. ಅಷ್ಟು ತಂದು ಪ್ರಕ್ಷೇಪಗಳನ್ನು ಮಾಡುವಂಥದ್ದು, ಇರುವುದನ್ನು ಕಿತ್ತು ಹಾಕುವಂಥದ್ದು, ಈ ತರಹದ ಎಲ್ಲ ಕಾರ್ಯಗಳು ಮಾಡಿದ್ದಾರೆ. ಈ ವಿಷಯ ನಮಗೆ ಈ ದಿವಸ ತಿಳಿತಾ ಇರುವಂಥದ್ದಲ್ಲ. ಶ್ರೀಮದ್ ವಿದ್ಯಾಪೂರ್ಣತೀರ್ಥ ಶ್ರೀಪಾದಂಗಳವರು ಸೋಸಲೆಯಲ್ಲಿ ಅವರ ಬೃಂದಾವನವಿದೆ. ಆ ಶ್ರೀ ವಿದ್ಯಾಪೂರ್ಣತೀರ್ಥ ಗುರುರಾಜರ ಕಾಲಕ್ಕೆ ಇದು ಬಹಳ ದೊಡ್ಡ ಚರ್ಚೆಯ ವಿಷಯವಾಗಿರ್ತದೆ. ಶ್ರೀ ವಿದ್ಯಾಪೂರ್ಣತೀರ್ಥ ಗುರುರಾಜರು ಬಹಳ ದೊಡ್ಡ ವಿದ್ವತ್ ಸಭೆಗಳನ್ನು ಏರ್ಪಡಿಸಿ ಅದರಲ್ಲಿ ನಮ್ಮ ಶ್ರೀ ಭಾಷ್ಯದೀಪಿಕಾಚಾರ್ಯರ ಮೂಲ ಗ್ರಂಥಗಳನ್ನು ತೋರಿಸಿ ಅದರ ಮೇಲೇನು ಇವರೆಲ್ಲ ಆಕ್ಷೇಪಗಳನ್ನು ಮಾಡಿದ್ದಾರೆ, ಇದು ಪ್ರಕ್ಷೇಪ ಇತ್ಯಾದಿಗಳನ್ನು ತೋರಿಸಿಕೊಟ್ಟು ಬಂದ ಆಕ್ಷೇಪಗಳನ್ನು ಪರಿಹಾರ ಮಾಡಿದಂತಹ ಘಟನೆಗಳನ್ನು ಅವರ ಇತಿಹಾಸದಲ್ಲಿ ನಾವು ಕೇಳ್ತೇವೆ. ಶ್ರೀಮದ್ ವಿದ್ಯಾಪೂರ್ಣತೀರ್ಥ ಶ್ರೀಪಾದಂಗಳವರು ಈ ವಿಷಯದಲ್ಲಿ ಸಾಕಷ್ಟು ಅನುಗ್ರಹವನ್ನು ಮಾಡಿದ್ದಾರೆ. ನಮಗೆ ಶ್ರೀಮದ್ ಭಾಷ್ಯದೀಪಿಕಾದ ಕುರಿತು ಇರತಕ್ಕಂತಹ ಸಂಶಯಗಳನ್ನು ಪರಿಹರಿಸಿಕೊಟ್ಟಿದ್ದಾರೆ. ಪರಕೀಯರು ಮಾಡಿರ್ತಕ್ಕಂತಹ ಏನೆಲ್ಲ ಆಕ್ಷೇಪಗಳಿವೆ ಅವುಗಳಿಗೆ ಉತ್ತರವನ್ನು ಸಹಿತ ನೀಡಿದ್ದಾರೆ. ಈ ಶ್ರೀಮದ್ ಭಾಷ್ಯದೀಪಿಕಾ ಗ್ರಂಥದಲ್ಲಿ ಪರಕೀಯರು ಉಲ್ಲೇಖ ಮಾಡತಕ್ಕಂತಹ ಒಂದು ವಿಷಯವನ್ನು ನಾನು ಕೈಗೆತ್ತಿಕೊಳ್ತೇನೆ. ಮೊದಲಿಗೆ ಶ್ರೀಮದ್ ಭಾಷ್ಯದೀಪಿಕಾದ ವಚನಗಳನ್ನೇ ನಿಮ್ಮ ಮುಂದಿಡ್ತೇನೆ. ಅದನ್ನು ನೋಡಿ ಅರ್ಥ ಮಾಡಿಕೊಳ್ಳೋಣ. ಅದಾದ ನಂತರದೊಳಗೆ ಗುರುವರ್ಥದೀಪಿಕಾ, ಸೂತ್ರಭಾಷ್ಯ ಇವುಗಳ ವಚನಗಳನ್ನೂ ಕಂಡು ಏನಿದೆ, ಇವರು ಏನು ಮಾಡಿದ್ದಾರೆ ಅನ್ನುವುದನ್ನು ಅರ್ಥ ಮಾಡಿಕೊಳ್ಳೋಣ. ರುಜುತ್ವದ ಈ ಚರ್ಚೆಯಲ್ಲಿ ದುರ್ಜನರ ಎಲ್ಲ ಮುಖಗಳು ಅನಾವರಣಗೊಳ್ತಾ ಬರ್ತಾ ಇವೆ. ಯಾವ ರೀತಿಯಾಗಿ ಪ್ರಕ್ಷೇಪಗಳನ್ನು ಮಾಡಿದ್ದಾರೆ ಆ ಶ್ರೀಮದ್ ಭಾವ ಪ್ರಕಾಶಿಕಾ ಗ್ರಂಥದಲ್ಲಿ, ರಾಜರು ಮಹಾಭಾರತ ತಾತ್ಪರ್ಯ ನಿರ್ಣಯಕ್ಕೆ ಬರೆದಂತಹ ವ್ಯಾಖ್ಯಾನ, ಅದರಲ್ಲಿ ಯಾವ ರೀತಿಯಾದ ಪ್ರಕ್ಷೇಪವನ್ನು ಮಾಡಿದ್ದಾರೆ, 80ಕ್ಕೆ 25 ಸೇರಿಸಿದರೆ 110 ಆಗ್ತದೆ ಇತ್ಯಾದಿಯಾಗಿ ಅದನ್ನು ನಾವು ಕಂಡೆವು. ಸತ್ಯಾತ್ಮರು ಕುಳಿತುಕೊಂಡು ಯಾವ ರೀತಿಯಾಗಿ ಚಪ್ಪಾಳೆ ತಟ್ಟಿ ಒಂದು ಪ್ರಕ್ಷಿಪ್ತ ಹಾಡನ್ನು ಶ್ರೀ ಪುರಂದರದಾಸಾರ್ಯರ ಹೆಸರಿನಲ್ಲಿ ಸೇರಿಸಲಿಕ್ಕೆ ಪ್ರವೃತ್ತರಾಗಿದ್ದಾರೆ. ಯಾವ ರೀತಿಯಾಗಿ ಶ್ರೀ ವಿಷ್ಣುದಾಸಾಚಾರ್ಯರು ತಮ್ಮ ಗುರುಗಳ ಬಗ್ಗೆ, ಶ್ರೀಮದ್ ರಾಜೇಂದ್ರ ತೀರ್ಥ ಗುರು ಸಾರ್ವಭೌಮರ ಬಗ್ಗೆ ಹೇಳಿದಂತಹ ಮಾತುಗಳನ್ನು ಕಿತ್ತು ಹಾಕಿದ್ದಾರೆ. ಇವೆಲ್ಲವನ್ನು ಕಂಡಿದ್ದೇವೆ. ಆ ಸಾಲಿನಲ್ಲೇ ನಡೆಯುವಂತಹ ಮತ್ತೊಂದು ಬಹಳ ದೊಡ್ಡದಾದಂತಹ ಅಪರಾಧ ಈ ದಿವಸ ಕಣ್ಣಿಗೆ ಕಾಣುವುದಿದೆ. ಯಾವ ರೀತಿಯಾಗಿ ಹಿಂದಿನವರು, ಇದು ಇವತ್ತಿನ ನೆನ್ನೆಯದಲ್ಲ, ಹಿಂದೆ ಇದ್ದಂತಹ ದುರ್ಜನರು ಯಾವ ರೀತಿಯಾಗಿ ಶ್ರೀಮದ್ ಭಾಷ್ಯದೀಪಿಕಾ ದ್ರೋಹವನ್ನು ಮಾಡಿದ್ದಾರೆ ಅನ್ನೋದನ್ನು ಇವತ್ತು ನಾವು ಮನಗಾಣುತ್ತೇವೆ. ನೋಡಿ, ಗುರುವರ್ಥದೀಪಿಕಾ ಗ್ರಂಥದೊಳಗಡೆಗೆ ಅತಃಶಬ್ದ ಹೇತ್ವರ್ಥೆ ಅನ್ನುವಂತಹ ಶ್ರೀಮದ್ ಭಾಷ್ಯದ ಕುರಿತಾದಂತಹ ವಚನಗಳಿವೆ. ಅದರ ಚರ್ಚೆ, ಅದರ ಖಂಡನೆ ಶ್ರೀಮದ್ ಭಾಷ್ಯದೀಪಿಕಾದಲ್ಲಿದೆ ಅಂತ ಇವರು ಹೇಳ್ತಾರೆ.
ಶ್ರೀಮದ್ ಭಾಷ್ಯದೀಪಿಕಾದ ವಚನಗಳನ್ನೇ ನಿಮ್ಮ ಮುಂದೆ ನಾನು ಓದ್ತೇನೆ. ಗುರುವರ್ಥ ದೀಪಿಕಾಯಾಂತು, ಗುರುವರ್ಥ ದೀಪಿಕೆಯಲ್ಲಾದರೋ ಅಂತ ಹೇಳಿ ಗುರುವರ್ಥ ದೀಪಿಕಾ ಏನು ಹೇಳ್ತದೆ ಆ ಮಾತನ್ನು ಉಲ್ಲೇಖ ಮಾಡ್ತಾರೆ. ಅದನ್ನು ನಂತರ ತಿಳಿಯೋಣ. ಶಬ್ದದ ಅರ್ಥವನ್ನು ನಂತರ ತಿಳಿಯೋಣ. ಈಗ ಭಾಷ್ಯದೀಪಿಕಾ ಗ್ರಂಥವನ್ನು ಮೇಲ್ಮೈಯಿಂದ ನೋಡಿದರೇನೆ ಇವರು ಮಾಡಿರ್ತಕ್ಕಂತಹ ದ್ರೋಹ ಅರ್ಥವಾಗತ್ತೆ. ಮೊದಲಿಗೆ ಅದನ್ನು ಅರ್ಥ ಮಾಡಿಕೊಳ್ಳೋಣ. ಗುರುವರ್ಥ ದೀಪಿಕಾಯಾಂತು ಇತ್ಯುಕ್ತಂ, ಹೀಗೆ ಹೇಳಿದ್ದಾರೆ. ಏನು ಹೇಳಿದ್ದಾರೆ ಅನ್ನೋದು ಆಮೇಲಿನ ಚರ್ಚೆ. ಹೀಗೆ ಹೇಳಿದ್ದಾರೆ. ಅಲ್ಲಿರುವ ವಾಕ್ಯ ತನ್ನಿಷ್ಫಲಂ, ಅದು ನಿಷ್ಫಲ. ಆ ನಿಷ್ಫಲ ಅನ್ನುವ ಶಬ್ದವನ್ನು ನೆನಪಿನಲ್ಲಿಟ್ಟುಕೊಳ್ಳಿ. ತಥಾಚ ವ್ಯಾಖ್ಯಾಸ್ಯಾಮ, ನಾವು ವ್ಯಾಖ್ಯಾನ ಮಾಡುತ್ತೇವೆ. ವ್ಯಾಖ್ಯಾಸ್ಯಾಮ ಅನ್ನುವುದನ್ನು ನೆನಪಿಟ್ಟುಕೊಳ್ಳಿ. ಇವೆಲ್ಲವೂ ಸಹಿತ ನಮಗೆ ತತ್ವ ನಿರ್ಣಯವನ್ನು ಮಾಡಿಕೊಡ್ತವೆ ಅಂತ ಹೇಳಿ ಏನು ವ್ಯಾಖ್ಯಾನ ಮಾಡ್ತೇವೆ, ಏನು ಅರ್ಥ ಹೇಳ್ತೇವೆ ಅನ್ನೋದನ್ನು ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರು ಹೇಳ್ತಾರೆ. ಹೇತೋವಿತ್ಯನುಕ್ತ ಅಂತ ಹೇಳಿ ಇತಿ ಎಂದು ಏನು ಹೇಳ್ತಾ ಇದ್ದಾರೆ? ಪ್ರಕೃತಿ ಪ್ರತ್ಯಯ ಉಭಯಾರ್ಥ ಕಥನಾರ್ಥಂ, ಪ್ರಕೃತಿ ಮತ್ತು ಪ್ರತ್ಯಯ ಇವೆರಡರ ಅರ್ಥವನ್ನು ಹೇಳಲು ಅದು ನಿಷ್ಫಲ. ಏನು ಗುರುವರ್ಥ ದೀಪಿಕಾದಲ್ಲಿ ಹೇಳಿದ್ದಾರೆ, ರಾಜರೇ ಹೇಳಿದ್ದಾರೆ, ಅದು ನಿಷ್ಫಲ. ನಾವು ವ್ಯಾಖ್ಯಾನ ಮಾಡ್ತೇವೆ. ಏನು ವ್ಯಾಖ್ಯಾನ ಮಾಡಿದರೂ ಪ್ರಕೃತಿ ಪ್ರತ್ಯಯ ಎರಡರ ಅರ್ಥವನ್ನು ಹೇಳಲು ಅಂತ ಪ್ರಯೋಜನವನ್ನು ಹೇಳ್ತಾ ಇದ್ದಾರೆ. ಇನ್ನೂ ಒಂದು ಪಕ್ಷವನ್ನು ಹೇಳ್ತಾರೆ, ಯದ್ವಾ ಅಂತ ಹೇಳಿ ಇತಿ ಎಂದೂ ಆ ಪಕ್ಷವನ್ನು ಹೇಳಿ ಜ್ಞಾಪನಾಯ ತಿಳಿಸಲು ಎರಡು ಕಾರಣಗಳನ್ನು, ಎರಡು ಪ್ರಯೋಜನಗಳನ್ನು ಹೇಳ್ತಾ ಇದ್ದಾರೆ ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರು. ರಾಜರು ಹೇಳಿದ್ದನ್ನು ನಿಷ್ಫಲ ಅಂದರು, ತನ್ನಿಷ್ಫಲಂ ಅಂತ ಹೇಳಿದರು. ತನ್ನಿಷ್ಫಲಂ ಅಂತ ಹೇಳಿದರೆ ಅದರ ನಿಷ್ಫಲತ್ವವನ್ನು ಸಮರ್ಥನೆ ಮಾಡಬೇಕು ತಾನೆ. ತಥಾಹಿ ಅಂತ ಹೇಳಿ ಅದರ ನಿಷ್ಫಲತ್ವವನ್ನು ಸಮರ್ಥನೆ ಮಾಡಬೇಕು. ನಿಷ್ಫಲತ್ವವನ್ನು ಸಮರ್ಥನೆ ಮಾಡದೆ ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರು ಪ್ರಯೋಜನವನ್ನು ಹೇಳ್ತಾ ಇದ್ದಾರೆ. ವ್ಯಾಖ್ಯಾಸ್ಯಾಮ, ನಾವು ವ್ಯಾಖ್ಯಾನ ಮಾಡ್ತೇವೆ ಅಂತ ಎರಡು ಪ್ರಯೋಜನಗಳನ್ನು, ಅದು ನಿಷ್ಫಲ ಅಂದರು, ಎರಡು ಫಲಗಳನ್ನು ತಾವೇ ಹೇಳ್ತಾ ಇದ್ದಾರೆ. ಇಲ್ಲ, ಗುರುವರ್ಥ ದೀಪಿಕಾಕಾರರು ಹೇಳಿದಂತಹ, ರಾಜರು ಹೇಳಿದಂತಹ ಪ್ರಯೋಜನವನ್ನು ನಿರಾಕರಣ ಮಾಡಿ ತಾವು ಹೇಳಿದಂತಹ ಪ್ರಯೋಜನವನ್ನು ಇಟ್ಕೊಳ್ಬೇಕು ಅಂತ ಹೇಳ್ತಾ ಇದ್ದಾರೆ ಅನ್ನುವುದಾದರೆ ಒಂದು ದೃಷ್ಟಾಂತದೊಂದಿಗೆ ಅರ್ಥವನ್ನು ಮಾಡಿಸ್ತೇನೆ ನೋಡಿ. ಗುರುವರ್ಥ ದೀಪಿಕೆಯಲ್ಲಾದರೂ ಹೀಗೆ ಹೇಳಿದ್ದಾರೆ. ಹೇಗೆ? ಆ ಹೀಗೆ ಅನ್ನೋದನ್ನು ಒಂದು ದೃಷ್ಟಾಂತದಿಂದ ಮೊದಲಿಗೆ ತಿಳಿಯೋಣ. ಏನು? ಇದು ಬಹಳ ಕ್ಲಿಷ್ಟವಾದ ಗಂಭೀರವಾದ ಶಾಸ್ತ್ರೀಯ ವಿಷಯ. ಆದ್ದರಿಂದಾಗಿ ಸುಲಭವಾಗಿ ಅರ್ಥ ಮಾಡಿಸಲಿಕ್ಕಾಗಿ ದೃಷ್ಟಾಂತವನ್ನು ನೀಡ್ತಾ ಇದ್ದೇನೆ ನಾನು. ಹೀಗೆ ಹೇಳ್ತಾ ಇದ್ದಾರೆ. ಏನು ಹೇಳ್ತಾ ಇದ್ದಾರೆ? ಶ್ರೀರಾಮರು ದುಷ್ಟವಧೆ ಧರ್ಮ ಪರಿಪಾಲನೆಯ ಉದ್ದೇಶವನ್ನಿಟ್ಟುಕೊಂಡು ಕಾಡಿಗೆ ಹೋದರು. ಒಂದು ವಾಕ್ಯವನ್ನು ಇಟ್ಕೊಳ್ಳೋಣ ನಾವು. ಗುರುವರ್ಥ ದೀಪಿಕಾ ಏನು ಹೇಳ್ತಾ ಇದೆ? ಶ್ರೀರಾಮರು ದುಷ್ಟವಧೆ ಮತ್ತು ಧರ್ಮ ಪರಿಪಾಲನೆಯ ಉದ್ದೇಶವನ್ನಿಟ್ಟುಕೊಂಡು ಶ್ರೀರಾಮರು ಕಾಡಿಗೆ ಹೋದರು. ಅದನ್ನು ಉಲ್ಲೇಖ ಮಾಡಿದಂತಹ ಭಾಷ್ಯದೀಪಿಕಾ ತನ್ನಿಷ್ಫಲಂ, ಅದು ವ್ಯರ್ಥ. ಶ್ರೀರಾಮರು ಕಾಡಿಗೆ ಹೋದದ್ದು ರಾವಣನನ್ನು ಕೊಲ್ಲಲು ಮತ್ತು ಪಿತೃವಾಕ್ಯವನ್ನು ಪರಿಪಾಲನೆ ಮಾಡಲು ಅಂತ ಎರಡು ಕಾರಣ ಹೇಳ್ತಾ ಇದ್ದಾರೆ. ಗುರುವರ್ಥ ದೀಪಿಕಾ ಹೇಳ್ತಾ ಇರುವ ಕಾರಣವೇನು? ದುಷ್ಟವಧೆ. ಭಾಷ್ಯದೀಪಿಕಾ ನೀಡ್ತಾ ಇರುವಂತಹ ಕಾರಣವೇನು? ರಾವಣನ ಸಂಹಾರ, ಅದರ ವಿವರಣೆ. ಗುರುವರ್ಥ ದೀಪಿಕಾ ನೀಡ್ತಾ ಇರುವಂತಹ ಕಾರಣವೇನು? ಧರ್ಮ ಪರಿಪಾಲನೆ. ಭಾಷ್ಯದೀಪಿಕಾ ಹೇಳ್ತಾ ಇರುವಂತಹ ಮಾತೇನು? ಪಿತೃವಾಕ್ಯ ಪರಿಪಾಲನೆ, ಧರ್ಮ ಪರಿಪಾಲನೆ. ಧರ್ಮ ಪರಿಪಾಲನೆಯ ವಿವರಣೆ ಇದೆ ಅದರೊಳಗೆ. ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರು ಶ್ರೀಮದ್ ಭಾವಿ ಸಮೀರರು ಹೇಳಿದಂತಹ ಕಾರಣಗಳನ್ನು, ಪ್ರಯೋಜನಗಳನ್ನು ಏನು ಹೇಳ್ತಾ ಇದ್ದಾರೆ, ಆ ಪ್ರಯೋಜನಗಳನ್ನು ಖಂಡನೆ ಮಾಡಿ ಬೇರೆ ಹೊಸತಾದ ಪ್ರಯೋಜನಗಳನ್ನು ಹೇಳಿದ್ದರೆ ಭಾಷ್ಯದೀಪಿಕಾಚಾರ್ಯರು ಗುರುವರ್ಥ ದೀಪಿಕೆಯ ಖಂಡನೆ ಮಾಡಿದ್ದಾರೆ ಅಂತ ಹೇಳಬಹುದಾಗಿತ್ತು. ಶ್ರೀಮದ್ ಭಾಷ್ಯದೀಪಿಕಾಚಾರ್ಯರು ಶ್ರೀಮದ್ ಗುರುವರ್ಥ ದೀಪಿಕಾದಲ್ಲಿ ಏನು ಬಂದಿದೆಯೋ ಅದನ್ನು ವಿವರಣೆ ಮಾಡ್ತಾ ಇದ್ದಾರೆ, ಸಮರ್ಥನೆ ಮಾಡ್ತಾ ಇದ್ದಾರೆ. ತಥಾಚ ವ್ಯಾಖ್ಯಾಸ್ಯಾಮ ಅಂತ ಹೇಳಿದರು. ತಥಾಹಿ ಅಂತ ಹೇಳಿ ಅದರ ನಿಷ್ಫಲತ್ವವನ್ನು ಸಮರ್ಥನೆ ಮಾಡ್ತಾ ಇಲ್ಲ. ತಥಾಚ ವ್ಯಾಖ್ಯಾಸ್ಯಾಮ ಅಂತ ಹೇಳಿ ರಾಜರು ಹೇಳಿದ ಎರಡು ಪ್ರಯೋಜನಗಳ ಸಮರ್ಥನೆಯನ್ನು ಮಾಡ್ತಾ ಇದ್ದಾರೆ. ಹಾಗಾದರೆ ಅಲ್ಲಿರಬೇಕಾದ ವಾಕ್ಯವೇನು ಹೇಳಿ? ಈಗ ಭಾಷ್ಯದೀಪಿಕಾ ಗ್ರಂಥವನ್ನು ನೋಡಿ ನೀವು. ಗುರುವರ್ಥ ದೀಪಿಕಾಯಾಂತೂ ಇತ್ಯುಕ್ತಂ, ಹೀಗೆ ಹೇಳಿದ್ದಾರೆ. ತನ್ನಿಷ್ಫಲಂ ಅಲ್ಲ, ನ ತನ್ನಿಷ್ಫಲಂ, ಅದು ನಿಷ್ಫಲವಲ್ಲ. ರಾಜರು ಹೇಳಿದ್ದು ನಿಷ್ಪ್ರಯೋಜನವಲ್ಲ, ನಿರರ್ಥಕವಲ್ಲ, ವ್ಯರ್ಥವಲ್ಲ. ನ ಇರಬೇಕಾಗಿತ್ತು, ಅಲ್ಲಿ ನ ಬಿಟ್ಟು ಹೋಗಿದೆ. ಹಾಗೇ ಮುದ್ರಣವಾಗ್ತಾ ಬರ್ತಾ ಇದೆ. ಇವತ್ತು ನೆನ್ನೆಯದಲ್ಲ, ಸುಮಾರು 2 ಶತಮಾನಗಳ ಹಿಂದೆಯೇ ಆಗಿರ್ತಕ್ಕಂತಹ ದ್ರೋಹವಿದು.
ನ ಅನ್ನೋದನ್ನು ಮಾತೃಕಾಗಳಿಂದಲೇ ತೆಗೆದು ಹಾಕಿಬಿಟ್ಟಿದ್ದಾರೆ. ಅನೇಕ ವಿದ್ವಾಂಸರು ಇದರ ಕುರಿತಾದಂತಹ ಸಂಶೋಧನೆಯನ್ನು ಆರಂಭ ಮಾಡಿದ್ದಾರೆ. ಮೂಲ ಪ್ರತಿಗಳು ಎಲ್ಲಿವೆ ಅನ್ನೋದನ್ನು ಹುಡುಕ್ತಾ ಇದ್ದಾರೆ. ಆ ಮೂಲ ಪ್ರತಿಗಳಲ್ಲಿ, ಪ್ರಾಚೀನ ಪ್ರತಿಗಳಲ್ಲಿ ಯಾವ ರೀತಿಯಾದ ಶ್ರೀಮದ್ ಭಾಷ್ಯದೀಪಿಕಾ ಗ್ರಂಥದ ಪಾಠವಿದೆ ಅನ್ನೋದನ್ನು ಸಹಿತ ಹುಡುಕಿ ತೆಗಿತಾ ಇದ್ದಾರೆ. ಸತ್ಯ ಹೊರಗೆ ಬಂದೇ ಬರ್ತದೆ. ಇಲ್ಲಿ ಮಾತೃಕೆಯ ಆಧಾರವೇ ಇಲ್ಲದೆ ನೇರವಾಗಿ ಅವರು ಹೇಳ್ತಾ ಇರುವ ವಿಷಯದ ಆಧಾರದ ಮೇಲೇ ಅಲ್ಲಿ ನ ಅಂತ ಇರಬೇಕು. ಶ್ರೀರಾಮಚಂದ್ರ ದೇವರು ಕಾಡಿಗೆ ಹೋದದ್ದು ದುಷ್ಟರನ್ನು ಸಂಹಾರ ಮಾಡಲಿಕ್ಕಾಗಿ, ಧರ್ಮದ ಪರಿಪಾಲನೆಗಾಗಿ ಅಂತ ಹೇಳ್ತಾ ಇದ್ದಾರೆ. ಅದು ನಿಷ್ಫಲ. ಶ್ರೀರಾಮಚಂದ್ರ ದೇವರು ಕಾಡಿಗೆ ಹೋದದ್ದು ರಾವಣನನ್ನು ಕೊಲ್ಲಲಿಕ್ಕಾಗಿ ಮತ್ತು ತಂದೆಯ ವಾಕ್ಯವನ್ನು ಪರಿಪಾಲನೆ ಮಾಡುವುದಕ್ಕಾಗಿ. ಈ ವಾಕ್ಯ ಸರಿ ಹೋಗುತ್ತಾ? ಅದು ನಿಷ್ಫಲ ಅಂತನ್ನೋದು ಅದು ನಿಷ್ಫಲವಲ್ಲ. ರಾಮದೇವರು ಕಾಡಿಗೆ ಹೋದದ್ದು ದುಷ್ಟವಧೆಗಾಗಿ, ಧರ್ಮ ಪರಿಪಾಲನೆಗಾಗಿ ಅನ್ನುವ ವಾಕ್ಯದ ವಿವರಣೆ ಮುಂದೆ ಇದೆ. ಏನು ವಿವರಣೆ ಇರೋದು? ದುಷ್ಟವಧೆ, ರಾವಣಾದಿಗಳ ಸಂಹಾರಕ್ಕಾಗಿ ಹೋಗಿದ್ದಾರೆ. ಧರ್ಮ ಪರಿಪಾಲನೆ, ತಂದೆಯ ಮಾತನ್ನು ಪರಿಪಾಲನೆ ಮಾಡುವುದು, ತಂದೆಯ ಪ್ರತಿಜ್ಞೆಯನ್ನು ಉಳಿಸುವುದು, ಆ ಧರ್ಮದ ಪರಿಪಾಲನೆಗಾಗಿ ಹೋಗಿದ್ದಾರೆ. ಯಾವ ವಾಕ್ಯವನ್ನು ಉಲ್ಲೇಖ ಮಾಡ್ತಾ ಇದ್ದಾರೆಯೋ ಆ ವಾಕ್ಯದ ಅರ್ಥವನ್ನು ಸಮರ್ಥನೆ ಮಾಡುವುದು ಖಂಡನೆ ಹೇಗಾಗ್ತದೆ? ಹಾಗಾದರೆ ಇರಬೇಕಾದ ವಾಕ್ಯವೇನು? ನತನ್ ನಿಷ್ಫಲಂ, ಅದು ನಿಷ್ಫಲವಲ್ಲ. ಗುರುವರ್ಥ ದೀಪಿಕಾದಲ್ಲಿ ಹೀಗೆ ಹೇಳಿದ್ದಾರೆ, ಅದು ನಿಷ್ಫಲವಲ್ಲ. ತಥಾಚ ವ್ಯಾಖ್ಯಾಸ್ಯಾಮಃ, ನಾವು ವ್ಯಾಖ್ಯಾನ ಮಾಡ್ತೇವೆ ನೋಡಿ ಅಂತ ವ್ಯಾಖ್ಯಾನ ಮಾಡ್ತೇವೆ ಅಂತ ಹೇಳ್ತಾ ಇದ್ದಾರೆ, ಖಂಡನೆ ಮಾಡ್ತಾ ಇದ್ದೇವೆ ಅಂತ ಹೇಳ್ತಾ ಇಲ್ಲ ಅಂತ ಹೇಳಿ ಎರಡು ಪ್ರಯೋಜನಗಳನ್ನು ಹೇಳಿದ್ದಾರೆ. ಈಗ ಪ್ರಶ್ನೆ, ಶ್ರೀಮದ್ ಗುರುವರ್ಥ ದೀಪಿಕಾ ಗ್ರಂಥದಲ್ಲಿ ಹೇಳಿದ್ದನ್ನೇ ಶ್ರೀಮದ್ ಭಾಷ್ಯ ದೀಪಿಕಾಚಾರ್ಯರು ಸಮರ್ಥನೆ ಮಾಡಿದ್ದಾರಾ? ಎರಡರಲ್ಲಿಯೂ ಏಕವಾಕ್ಯತೆ ಅನ್ನೋದಿದೆಯಾ ಅನ್ನುವುದನ್ನು ನೋಡೋಣ ಬನ್ನಿ. ನೋಡಿ, ಶ್ರೀಮದ್ ಆನಂದತೀರ್ಥ ಭಗವತ್ ಪದಾಚಾರ್ಯರ ಶ್ರೀಮತ್ ಸೂತ್ರ ಭಾಷ್ಯದ ವಚನಗಳು ಏನು ಶ್ರೀಮದ್ ಬ್ರಹ್ಮಸೂತ್ರದಲ್ಲಿ ಓಂ ಅಥಾತೋ ಬ್ರಹ್ಮ ಜಿಜ್ಞಾಸ ಅಂತ ಇದೆ, ಅಲ್ಲಿನ ಅತಃ ಅನ್ನುವಂತಹ ಶಬ್ದಕ್ಕೆ ನಮ್ಮ ಶ್ರೀಮದ್ ಆನಂದತೀರ್ಥ ಭಗವತ್ ಪಾದಾಚಾರ್ಯರು ಅರ್ಥವನ್ನು ಹೇಳ್ತಾ ಇದ್ದಾರೆ. ಅತಃ ಶಬ್ದೋ ಹೇತ್ವರ್ಥ, ಅತಃ ಅನ್ನುವಂತಹ ಶಬ್ದ ಹೇತು ಎಂಬ ಅರ್ಥವನ್ನು ಹೇಳಲಿಕ್ಕಾಗಿ ಹೊರಟಿದೆ ಅಂತ ಅರ್ಥ, ಮೇಲ್ನೋಟದ ಅರ್ಥವದು. ಮತ್ತು ಗರುಡ ಪುರಾಣದ ವಚನವನ್ನು ಉಲ್ಲೇಖ ಮಾಡ್ತಾರೆ ಆಚಾರ್ಯರು. ಆ ವಚನದಲ್ಲಿ ಅತಃ ಶಬ್ದೋ ಹೇತ್ವರ್ಥೆ ಸಮುದೀರಿತಃ, ಅಲ್ಲೂ ಸಹಿತ ಅತಃ ಶಬ್ದೋ ಹೇತ್ವರ್ಥೆ ಅಂತ ಇದೆ. ಇನ್ನೂ ಒಂದು ಮಾತನ್ನು ಶ್ರೀಮದ್ ಆಚಾರ್ಯರು ಹೇಳ್ತಾರೆ, ತದ್ಧೇತುತ್ವಂ ವದಂಶ್ಚಾಪಿ ತೃತೀಯೋತ ಉದಾಹೃತಃ. ತದ್ಧೇತುತ್ವಂ, ಪರಮಾತ್ಮನಲ್ಲಿ ಆ ಹೇತುತ್ವವಿದೆ ಅಂತ. ಹಿಂದೆ ಏನು ಹೇಳಿದರು? ಪರಸ್ಯ ಬ್ರಹ್ಮಣೋ ವಿಷ್ಣೋ ಪ್ರಸಾದಾದಿತಿ ವಾ ಭವೇತ್ ಸಹಿ ಸರ್ವಮನೋವೃತ್ತಿ ಪ್ರೇರಕ ಸಮುದಾಹೃತಃ. ಅತಃ ಅನ್ನುವಂತಹ ಶಬ್ದವಿದೆ. ಅತಃ ಅನ್ನುವಂತಹ ಶಬ್ದದಲ್ಲಿ ಅ ತಹ ಎರಡು ಅಕ್ಷರಗಳಿವೆ. ಅ ಅಂದರೆ ಶ್ರೀಮನ್ನಾರಾಯಣ, ತಹ ಅನ್ನುವುದಕ್ಕೆ ಶ್ರೀಮನ್ನಾರಾಯಣನಲ್ಲಿ ಹೇತುತ್ವವಿದೆ. ತದ್ಹೇತುತ್ವಂ, ಜಿಜ್ಞಾಸೆಗೂ ಅವನೇ ಕಾರಣ, ಮೋಕ್ಷಕ್ಕೂ ಅವನೇ ಕಾರಣ, ಜಿಜ್ಞಾಸೆಗೂ ಅವನೇ ಕಾರಣ, ಅವನಲ್ಲಿ ಕಾರಣತ್ವವಿದೆ ಅಂತ ಶ್ರೀಮದಾಚಾರ್ಯರ ವಚನಗಳಿವೆ. ಅದಾದ ನಂತರವೂ ಅನೇಕ ಭಾಷ್ಯ ವಚನಗಳಿವೆ. ತಮ್ಮ ಮಾತನ್ನು ಏನು ಅತಃಶಬ್ದೋ ಹೇತ್ವರ್ಥ ಅನ್ನುವಂತಹ ಮಾತಿದೆ, ಅದನ್ನು ಸ್ವಯಂ ತಾವು ವ್ಯಾಖ್ಯಾನ ಮಾಡ್ತಾರೆ ಶ್ರೀಮದ್ ಆಚಾರ್ಯರು. ಯತೋ ನಾರಾಯಣ ಪ್ರಸಾದ ಮೃತೇನ ಮೋಕ್ಷ ನ ಚ ಜ್ಞಾನಂ ವಿನಾ ಅತ್ಯರ್ಥ ಪ್ರಸಾದ ಅಥೋ ಬ್ರಹ್ಮ ಜಿಜ್ಞಾಸಾ ಕರ್ತವ್ಯ. ಯತಃ, ಯಾವ ಕಾರಣಕ್ಕಾಗಿ, ನಾರಾಯಣ ಪ್ರಸಾದ ಮೃತೇನ ಮೋಕ್ಷ, ದೇವರ ಪ್ರಸಾದವಿಲ್ಲದೆ ಮೋಕ್ಷ ಉಂಟಾಗುವುದಿಲ್ಲ. ಮೋಕ್ಷಕ್ಕೆ ಕಾರಣವೇನು? ಮೋಕ್ಷವಾಗಬೇಕಾದರೆ ಪರಮಾತ್ಮನ ಅತ್ಯರ್ಥ ಪ್ರಸಾದ ಬೇಕು. ಪರಮಾತ್ಮನ ಸರ್ವೋತ್ಕೃಷ್ಟ ಪ್ರಸಾದ ನಮ್ಮ ಮೇಲೆ ಆದಾಗ ನಾವು ಮೋಕ್ಷವನ್ನು ಪಡೆಯಲಿಕ್ಕೆ ಸಾಧ್ಯ. ಆ ಪರಮಾತ್ಮನ ಪ್ರಸಾದ ಹೇಗಾಗ್ತದೆ? ನಚ ಜ್ಞಾನಂ ವಿನಾತ್ಯರ್ಥ ಪ್ರಸಾದ. ಪರಮಾತ್ಮನ ಜ್ಞಾನವನ್ನು, ಭಗವದ್ ಅಪರೋಕ್ಷ ಜ್ಞಾನವನ್ನು ನಾವು ಪಡೆದುಕೊಳ್ಳದೆ ಆ ಅತ್ಯರ್ಥ ಪ್ರಸಾದ ಅಂತನ್ನೋದು ಉಂಟಾಗುವುದಿಲ್ಲ. ಆ ಜ್ಞಾನ ಹೇಗುಂಟಾಗ್ತದೆ? ಅಥೋ ಬ್ರಹ್ಮ ಜಿಜ್ಞಾಸಾ ಕರ್ತವ್ಯ, ಜಿಜ್ಞಾಸೆ ಮಾಡಿದಾಗ ಜ್ಞಾನ ಉಂಟಾಗ್ತದೆ. ಹೀಗಾಗಿ ಬ್ರಹ್ಮ ಜಿಜ್ಞಾಸ ಅಂತನ್ನೋದು ಜ್ಞಾನವನ್ನು ನೀಡುತ್ತದೆ, ಜ್ಞಾನ ಅಂತನ್ನೋದು ಅತ್ಯರ್ಥ ಪ್ರಸಾದವನ್ನು ನೀಡುತ್ತದೆ, ಅತ್ಯರ್ಥ ಪ್ರಸಾದದಿಂದ ಮೋಕ್ಷ ಅಂತನ್ನೋದು ಉಂಟಾಗ್ತದೆ. ಹೀಗಾಗಿ ಮೋಕ್ಷಕ್ಕೆ ಪ್ರಸಾದ ಕಾರಣ, ಪ್ರಸಾದಕ್ಕೆ ಅಪರೋಕ್ಷ ಜ್ಞಾನ ಕಾರಣ, ಅಪರೋಕ್ಷ ಜ್ಞಾನಕ್ಕೆ ಬ್ರಹ್ಮ ಜಿಜ್ಞಾಸೆ ಕಾರಣ. ಹೀಗಾಗಿ ಜಿಜ್ಞಾಸೆ ಪರಂಪರೆಯ ಮೋಕ್ಷಕ್ಕೆ ಕಾರಣ. ಅತಃ ಶಬ್ದೋ ಹೇತ್ವರ್ಥ, ಅತಃ ಈ ಕಾರಣಕ್ಕಾಗಿ
ಜಿಜ್ಞಾಸೆಯು ಮೋಕ್ಷಕ್ಕೆ ಕಾರಣವಾಗಿದೆ. ಆದ್ದರಿಂದಾಗಿ ಜಿಜ್ಞಾಸೆಯನ್ನು ಮಾಡಬೇಕು. ಇದು ಒಂದು ಅರ್ಥ. ಎರಡನೆಯ ಅರ್ಥ, ಪರಸ್ಯ ಬ್ರಹ್ಮಣೋ ವಿಷ್ಣೋ ಪ್ರಸಾದಾದಿತಿ ವಾ ಭವೇತ್. ಪರಬ್ರಹ್ಮನ ಪ್ರಸಾದದಿಂದ ಈ ಏನು ಜಿಜ್ಞಾಸೆ ಇದೆ, ಈ ಜಿಜ್ಞಾಸೆಯೂ ಸಹಿತ ನಮ್ಮ ಇಚ್ಛೆಯಿಂದ ಆಗುವುದಿಲ್ಲ. ಸಹಿ ಸರ್ವ ಮನೋವೃತ್ತಿ ಪ್ರೇರಕ ಸಮುದಾಹೃತ. ಸರ್ವ ಮನೋವೃತ್ತಿ ಪ್ರೇರಕನಾದವನು ಶ್ರೀಮನ್ನಾರಾಯಣ. ಅವನು ಅನುಗ್ರಹ ಮಾಡಿದಾಗ ಮಾತ್ರ ನಾವು ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಲಿಕ್ಕೆ ಸಾಧ್ಯ. ನಮ್ಮ ಶ್ರೀಮಠ್ ಟೀಕಾಕೃತ್ಪಾದರು ಹೇಳ್ತಾರೆ, ಕಿಂ ಜಿಜ್ಞಾಸಾದ್ಯರ್ಥಂ ಭಗವತ್ ಪ್ರಸಾದೇನ ಇತ್ಯತಃ ಸಹೀತಿ ಸಹಿ ಸರ್ವ ಮನೋವೃತ್ತಿ ಪ್ರೇರಕ ಸಮುದಾಹೃತ. ಪರಮಾತ್ಮನೇ ನಮ್ಮ ಮನೋವೃತ್ತಿಯನ್ನು ಪ್ರೇರಿಸಿ ನಮ್ಮಿಂದ ಜಿಜ್ಞಾಸೆಯನ್ನು ಮಾಡಿಸ್ತಾನೆ. ಹೀಗಾಗಿ ಪರಮಾತ್ಮ ಮನೋವೃತ್ತಿಯನ್ನು ಪ್ರೇರಿಸಲಿಕ್ಕೂ ಅವನ ಪ್ರಸಾದ ಬೇಕು ನಮಗೆ. ಭಗವಂತನ ಪ್ರಸಾದದಿಂದ ಮೋಕ್ಷ ಉಂಟಾಗತ್ತೆ. ಜಿಜ್ಞಾಸೆಗೂ ಅದಕ್ಕೆ ಕಾರಣವಾದ ಭಗವತ್ ಪ್ರಸಾದ ಬೇಕು. ಅತಃ ಅಂದರೆ ಪರಮಾತ್ಮನು ಜಿಜ್ಞಾಸೆಗೆ ಕಾರಣನಾಗಿರುವುದರಿಂದಲೂ ಜಿಜ್ಞಾಸೆಯನ್ನು ಮಾಡಿ. ಇದರ ವಿವರವನ್ನು ಶ್ರೀಮದಾಚಾರ್ಯರು ತೃತೀಯಾಧ್ಯಾಯದಲ್ಲಿ ನಮಗೆ ತಿಳಿಸ್ತಾರೆ. ಏನು ನಾವು ಗುರುಗಳ ಬಳಿಯಲ್ಲಿ ಬ್ರಹ್ಮ ಜಿಜ್ಞಾಸೆಯನ್ನು ಮಾಡ್ತೇವೆ, ಗುರುಗಳ ಬಳಿಯಲ್ಲಿ ಬ್ರಹ್ಮ ಮೀಮಾಂಸಾ ಶಾಸ್ತ್ರದ ಅಧ್ಯಯನವನ್ನು ಮಾಡ್ತೇವೆ, ಅದಕ್ಕಿಂತ ಮುಂಚೆಯೇ ಬಹುಶ್ರುತರಾಗಿ ನಾವು ಕೇಳ್ತಾ ಕೇಳ್ತಾ ಬ್ರಹ್ಮಮೀಮಾಂಸಾ ಶಾಸ್ತ್ರದ ಸ್ಥೂಲವಾದ ಅರ್ಥವನ್ನು ತಿಳಿದಿರ್ತೇವೆ. ಸಂಸಾರದಲ್ಲಿರ್ತಕ್ಕಂತಹ ಜೀವ ಅನೇಕ ಪರೋಪಕಾರಾದಿ ಪುಣ್ಯಗಳನ್ನು ಸಂಪಾದನೆ ಮಾಡಿಕೊಂಡು ಗಂಗಾದಿ ಸ್ನಾನಗಳನ್ನು ಮಾಡುವಂತಹ ಯೋಗ್ಯತೆಯನ್ನು ಪಡಿತಾನೆ. ಗಂಗಾದಿ ಸ್ನಾನಗಳ ಫಲವಾಗಿ ಮಹಜ್ಜನರ ಸಂಪರ್ಕವಾಗುತ್ತೆ. ಮಹಜ್ಜನರ ಸಂಪರ್ಕವಾದಾಗ ಆ ಮಹಜ್ಜನರು ಮಾತನಾಡುವ ನಾರಾಯಣ ಗುಣಪೂರ್ಣನಾದವನು, ದೋಷದೂರನಾದವನು, ನಾರಾಯಣನ ಅನುಗ್ರಹದಿಂದಲೇ ಸಾಧನ ಮಾಡಲಿಕ್ಕೆ ಸಾಧ್ಯ, ನಾರಾಯಣನನ್ನು ಪಡೆಯುವುದೇ ಮೋಕ್ಷ ಇತ್ಯಾದಿ ಏನು ಮಹಜ್ಜನರಾಡುವಂತಹ ಮಾತುಗಳಿವೆ, ಆ ಮಾತುಗಳು ಬ್ರಹ್ಮ ಮೀಮಾಂಸಾ ಶಾಸ್ತ್ರದ ಸೂಕ್ಷ್ಮ ವಿಷಯಗಳೇನಿವೆ ಅವು ಕಿವಿಯ ಮೇಲೆ ಬೀಳಲಿಕ್ಕೆ ಆರಂಭವಾಗ್ತದೆ. ಅದಾದ ಮೇಲೂ ಗಂಗಾದಿ ಸ್ನಾನಗಳನ್ನು ಮತ್ತೆ ಭಕ್ತಿಯಿಂದ ಮಾಡ್ತಾನೆ ಜೀವ. ಅದಾದ ನಂತರ ಗುರುಗಳ ಸಂಪರ್ಕವಾಗುತ್ತೆ. ಗುರುಗಳ ಅನುಗ್ರಹದಿಂದ ಬ್ರಹ್ಮಮೀಮಾಂಸಾ ಶಾಸ್ತ್ರವನ್ನು ಅವರ ಬಳಿ ಅಧ್ಯಯನ ಮಾಡ್ತಾನೆ. ಬ್ರಹ್ಮ ಜಿಜ್ಞಾಸೆಯನ್ನು ಮಾಡಲಿಕ್ಕೆ ಆರಂಭ ಮಾಡ್ತಾನೆ. ಇದು ಕ್ರಮ. ಒಂದಾದ ನಂತರ ಒಂದು ಬರ್ತಾ ಹೋಗ್ತದೆ. ಇಲ್ಲಿನ ಅತಃಶಬ್ದೋ ಹೇತ್ವರ್ಥ ಅನ್ನುವ ಮಾತಿಗೆ ಪರಮಾದ್ಭುತವಾದ ವ್ಯಾಖ್ಯಾನವನ್ನು ನಮ್ಮ ಶ್ರೀಮದ್ ಭಾವಿ ಸಮೀರರು ಮಾಡ್ತಾರೆ. ಶ್ರೀಮತ್ ತತ್ವಪ್ರದೀಪ, ಶ್ರೀಮತ್ ತತ್ವಪ್ರಕಾಶಿಕಾಗಳಲ್ಲಿ ಸೂಚಿತವಾದಂತಹ ವಿಷಯವನ್ನಿಟ್ಟುಕೊಂಡು ಪರಮ ಮಂಗಲವಾದಂತಹ ಒಂದು ವಿಷಯವನ್ನು ತಿಳಿಸ್ತಾರೆ, ಸೂಕ್ಷ್ಮವಾದ ವಿಷಯವನ್ನು ತಿಳಿಸ್ತಾರೆ. ಏನು? ಗುರುವರ್ಥ ದೀಪಿಕೆಯ ವಚನಗಳು. ಅತಃಶಬ್ದೋ ಹೇತ್ವರ್ಥಃ ಇತ್ಯಸ್ಯ ಯತೋ ನಾರಾಯಣ ಪ್ರಸಾದಮೃತೇನ ಮೋಕ್ಷಃ ನ ಚ ಜ್ಞಾನಂ ವಿನಾ ಅತ್ಯರ್ಥ ಪ್ರಸಾದಃ ಅತೋ ಬ್ರಹ್ಮ ಜಿಜ್ಞಾಸಾ ಕರ್ತವ್ಯ ಇತಿ ಸ್ವಪದವ್ಯಾಖ್ಯಾತ್ರ ಭಾಷ್ಯಕೃತೈವ ಸ್ಪಷ್ಟೀಕರಿಷ್ಯಮಾಣತ್ವಾತ್ ಬ್ರಹ್ಮ ಜಿಜ್ಞಾಸಾಯಾಃ ಮೋಕ್ಷ ಸಾಧನ ಭಗವತ್ ಪ್ರಸಾದ ಜನಕ ಜ್ಞಾನಂ ಪ್ರತಿ ಯದ್ಹೇತುತ್ವಂ ಸಯೇವ ಅರ್ಥೋ ಯಸ್ಯ ಸ ಹೇತ್ವರ್ಥ ಇತ್ಯರ್ಥಃ ಭಾವಪ್ರಧಾನೋ ನಿರ್ದೇಶ ಇತಿ ಭಾವಃ. ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಹೇಳ್ತಾ ಇರುವುದೇನು? ಅತಃಶಬ್ದೋ ಹೇತ್ವರ್ಥ. ಗರುಡ ಪುರಾಣದ ವಚನ ಅತಃಶಬ್ದೋ ಹೇತ್ವರ್ಥೆ ಅಂತ. ಅದಕ್ಕೆ ಅರ್ಥವನ್ನು ಹೇಳ್ತಾ ಇದ್ದಾರೆ ನಮ್ಮ ಶ್ರೀಮದ್ ಭಾವಿ ಸಮೀರರು. ಹೇತ್ವರ್ಥ ಅಂದರೆ ಇಲ್ಲಿ ಹೇತ್ವರ್ಥ ಅಂತ ಅರ್ಥ ತೆಗೆದುಕೊಳ್ಳೋದಷ್ಟೇ ಅಲ್ಲ, ಹೇತುತ್ವಾರ್ಥ ಅನ್ನೋದನ್ನು ತೆಗೆದುಕೊಳ್ಳಬೇಕು. ಹೇತುತ್ವ ಎಂಬ ಅರ್ಥವುಳ್ಳದ್ದು ಹೇತ್ವರ್ಥ ಅಂತ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಭಾವಪ್ರಧಾನೋ ನಿರ್ದೇಶ, ಇದನ್ನು ಭಾವಪ್ರಧಾನ ನಿರ್ದೇಶ ಅಂತ ಹೇಳಿ ಕರೀತಾರೆ. ಹೇತುತ್ವ ಅನ್ನುವುದನ್ನು ಹೇಳಬೇಕಾಗಿದೆ, ಆದರೆ ಹೇತು ಅಂತಷ್ಟೇ ಶ್ರೀಮದ್ ಆಚಾರ್ಯರು ಹೇಳ್ತಾ ಇದ್ದಾರೆ. ಮತ್ತೂ ಒಂದು ವಿಷಯವನ್ನು ಹೇಳ್ತಾರೆ ಶ್ರೀಮದ್ ಭಾವಿ ಸಮೀರರು. ಯದ್ವಾ ತದ್ಧೇತುತ್ವಂ ವದಂಶ್ಚಾಪಿ ಇತಿ ಸ್ಮೃತಿ ಸಮಾಖ್ಯಯ ಅಕಾರವಾಚ್ಯಸ್ಯ ವಿಷ್ಣೋಃ ನಿಮಿತ್ತಾರ್ಥಕ ಪಂಚಮೀ ವಿಭಕ್ತ್ಯಾದೇಶಭೂತ ತಸೇಹೇ ಅರ್ಥಭೂತಂ ಯಜ್ಜಿಜ್ಞಾಸಾಂ ಪ್ರತಿ ಹೇತುತ್ವಂ, ಮೋಕ್ಷಂ ಪ್ರತಿ ಹೇತುತ್ವಂ ಅಲ್ಲ, ಯಜ್ಜಿಜ್ಞಾಸಾಂ ಪ್ರತಿ ಹೇತುತ್ವಂ ಸಹ ಅರ್ಥಃ ಯಸ್ಯ ಸ ಹೇತ್ವರ್ಥಃ ಇತ್ಯರ್ಥಃ ಅಂತ ಹೇಳಿ ನಮ್ಮ ರಾಜರೇ ಹೇಳ್ತಾ ಇದ್ದಾರೆ. ಏನು? ಅತಃ ಅನ್ನುವಂತಹ ಶಬ್ದಕ್ಕೆ ಬ್ರಹ್ಮ ಜಿಜ್ಞಾಸೆಯು ಮೋಕ್ಷಕ್ಕೆ ಕಾರಣವಾಗಿದೆ ಅಂತ ಅಷ್ಟೇ ಅರ್ಥವಲ್ಲ. ಅತಃ ಅನ್ನುವ ಶಬ್ದಕ್ಕೆ ಪರಮಾತ್ಮನು ಜಿಜ್ಞಾಸೆಗೆ ಕಾರಣನಾಗಿದ್ದಾನೆ ಅಂತ ಅಷ್ಟೇ ಅರ್ಥವಲ್ಲ. ಅತಃ ಅನ್ನುವ ಶಬ್ದಕ್ಕೆ ಜಿಜ್ಞಾಸೆಯಲ್ಲಿ ಕಾರಣತ್ವವಿರುವುದರಿಂದ, ಜಿಜ್ಞಾಸೆಯು ಕಾರಣವಾಗಿದೆ ಅನ್ನುವ ಅರ್ಥ ಹೇಳ್ತಾ ಇಲ್ಲ, ಜಿಜ್ಞಾಸೆಯಲ್ಲಿ ಕಾರಣತ್ವವಿರುವುದರಿಂದ, ಪರಮಾತ್ಮನಲ್ಲಿ ಜಿಜ್ಞಾಸೆಗೆ ಕಾರಣತ್ವವಿರುವುದರಿಂದ ಅಂತ ಹೇಳ್ತಾ ಇದ್ದಾರೆ. ಸಾಮಾನ್ಯರಿಗೆ ಇದರಲ್ಲಿ ಏನೂ ವಿಶೇಷ ಅನ್ನೋದಿಲ್ಲ.
ಜಿಜ್ಞಾಸೆಯಲ್ಲಿ ಕಾರಣತ್ವವಿರೋದಂದ್ರೇನು, ಜಿಜ್ಞಾಸೆ ಕಾರಣವಾಗೋದಂದ್ರೇನು, ಎರಡೂ ಒಂದೇ ತಾನೇ? ಹಾಗಿಲ್ಲ, ವಿಶೇಷವಿದೆ. ನೋಡಿ, ಶೃಂಗಿಯು ಬ್ರಾಹ್ಮಣ ಅಂತ ಹೇಳಿದಾಗ ಶೃಂಗಿ ಋಷಿಗಳು ಶಮೀಕ ದಂಪತಿಗಳ, ಬ್ರಾಹ್ಮಣ ದಂಪತಿಗಳ ಪುತ್ರ ಅನ್ನುವ ಜ್ಞಾನ ನಮಗೆ ಬರ್ತದೆ. ಇವನು ಬ್ರಾಹ್ಮಣ ಅಂದಾಗ ಇವನು ಬ್ರಾಹ್ಮಣ ತಂದೆ ತಾಯಿಗಳ ಪುತ್ರ ಅನ್ನುವಂತಹ ಜ್ಞಾನ ನಮಗೆ ಬರ್ತದೆ. ಶೃಂಗಿಯಲ್ಲಿ ಬ್ರಾಹ್ಮಣತ್ವವಿತ್ತು, ಅದಕ್ಕಾಗಿ ಅವನು ಕೊಟ್ಟಂತಹ ಶಾಪ ಫಲಪ್ರದವಾಯಿತು. ಬ್ರಾಹ್ಮಣತ್ವವಿತ್ತು ಅಂದರೆ ಕೇವಲ ತಂದೆ ತಾಯಿಗಳಿಂದ ಹುಟ್ಟಿದ್ದಕ್ಕಾಗಿ ಬ್ರಾಹ್ಮಣ ಅಂತ ಕರೀತಾ ಇರೋದಲ್ಲ. ಬ್ರಾಹ್ಮಣ ಧರ್ಮಾಚರಣೆಗಳನ್ನು ಮಾಡಿ ಬ್ರಾಹ್ಮಣತ್ವವನ್ನು ಪಡೆದಿದ್ದಾನೆ. ತನ್ನಲ್ಲಿರುವಂತಹ ಬ್ರಾಹ್ಮಣತ್ವವನ್ನು ಆ ಬ್ರಾಹ್ಮಣ ಊರ್ಜಿತಗೊಳಿಸಿಕೊಂಡಿದ್ದಾನೆ ಅಂತ ಅರ್ಥ. ಅತ್ವ ಅನ್ನುವುದನ್ನು ಆ ಕಾರಣಕ್ಕಾಗಿ ನಾವು ಅದನ್ನು ಬಳಸ್ತೇವೆ. ನೀನು ಬರೀ ಬ್ರಾಹ್ಮಣನಾಗಿ ಹುಟ್ಟು ಉಪಯೋಗ ಇಲ್ಲಪ್ಪ, ಬ್ರಾಹ್ಮಣತ್ವವನ್ನು ಗಳಿಸಿಕೊಳ್ಳಬೇಕು. ಈ ಶಬ್ದ ಪ್ರಯೋಗ ಮಾಡ್ತೀವಿ ತಾನೆ. ಸಂಧ್ಯಾವಂದನಾದಿಗಳನ್ನು ಮಾಡಬೇಕು, ಗಾಯತ್ರಿ ಜಪಾದಿಗಳನ್ನು ಮಾಡಬೇಕು, ಬ್ರಹ್ಮಮೀಮಾಂಸಾ ಶಾಸ್ತ್ರದ ಅಧ್ಯಯನ ಮಾಡಬೇಕು, ಬ್ರಾಹ್ಮಣತ್ವವನ್ನು ಊರ್ಜಿತಗೊಳಿಸಿಕೊಳ್ಳಬೇಕು ಅಂದರೆ. ಭರತ ಮಹಾರಾಜರು ಕ್ಷತ್ರಿಯರು ಅಂದರೆ ಏನರ್ಥ? ಕ್ಷತ್ರಿಯರಾದಂತಹ ದುಷ್ಯಂತ ಶಕುಂತಲಾ ದೇವಿಯರ ಪುತ್ರರು ಭರತ ಮಹಾರಾಜರು ಅಂತ ಅರ್ಥ. ಭರತ ಮಹಾರಾಜರ ಕ್ಷಾತ್ರ ಅದ್ಭುತವಾಗಿತ್ತು ಅಂದರೆ ಏನರ್ಥ? ಭರತ ಮಹಾರಾಜರಲ್ಲಿ ಅಪಾರವಾದ ತೋಳ್ಬಲವಿತ್ತು ಅಂತ ಅರ್ಥ. ಕ್ಷತ್ರಿಯತ್ವ, ಕ್ಷಾತ್ರ ಅಂದರೆ ಏನು? ಕ್ಷತ್ರಿಯತ್ವ. ಕ್ಷತ್ರಿಯರು ಅಂದಾಗ ಕ್ಷತ್ರಿಯ ತಂದೆ ತಾಯಿಗಳ ಮಕ್ಕಳು, ಕ್ಷತ್ರಿಯತ್ವ ಅಂದಾಗ ಅವರ ಗುಣದ ಬಗ್ಗೆ, ಸಾಮರ್ಥ್ಯದ ಬಗ್ಗೆ ನಾವು ಮಾತನಾಡ್ತಾ ಇದ್ದೇವೆ. ಹೌದಾ? ಭರತ ಮಹಾರಾಜರ ಬಗ್ಗೆ ಕೇಳ್ತೇವಲ್ಲ. ಭರತ ಮಹಾರಾಜರು ಹೇಗೆ ಇತರ ಮಕ್ಕಳು ನಾಯಿ ಬೆಕ್ಕುಗಳ ಜೊತೆಯಲ್ಲಿ ಆಟವಾಡ್ತವೆ, ಹಾಗೆ ಭರತ ಮಹಾರಾಜರು ಸಿಂಹ ಹುಲಿಗಳನ್ನು ಮಣಿಸ್ತಾ ಇದ್ದರು. ಹೇಗೆ ಮಣಿಸ್ತಾ ಇದ್ರು ಅಂದರೆ, ಸಿಂಹ ಹುಲಿಗಳ ಕತ್ತಿಗೆ ಅವರು ಕೈಯನ್ನು ಹಾಕಿದರೆ ಆ ಸಿಂಹ ಹುಲಿಗಳ ದೇಹದಿಂದ ರಕ್ತ ಬರ್ತಾ ಇತ್ತಂತೆ, ಚರ್ಮದಿಂದ ರಕ್ತ ಚಿಮ್ಮುತ್ತಾ ಇತ್ತಂತೆ. ಸಿಂಹ ಹುಲಿಗಳು ಮಣಿದು ಭರತರ ಹೇಳಿದ ಹಾಗೆ ಕೇಳ್ತಾ ಇದ್ವು, ಭರತರ ಜೊತೆಯಲ್ಲಿ ಆಟವಾಡ್ತಾ ಇದ್ದವು. ಅವರ ಕ್ಷಾತ್ರ ಅದ್ಭುತವಾಗಿತ್ತು, ಕ್ಷತ್ರಿಯತ್ವ ಅದ್ಭುತವಾಗಿತ್ತು ಅಂದರೆ ಅವರ ತೋಳ್ಬಲ ಅಧಿಕವಾಗಿತ್ತು ಅಂತ ಅರ್ಥ. ಹಾಗೆ ಬ್ರಹ್ಮ ಜಿಜ್ಞಾಸೆ ಇದು ಮೋಕ್ಷಕ್ಕೆ ಕಾರಣ ಅಂತಂದಾಗ ಮೋಕ್ಷಕ್ಕೆ ಕಾರಣವಾದ ಅನೇಕ ವಸ್ತುಗಳಿವೆ. ಈಗ ನಾವು ಕೇಳಿದೆವು, ಗಂಗಾ ನದಿಯಲ್ಲಿ ಸ್ನಾನ ಮಾಡುವುದರಿಂದ ಮೋಕ್ಷ ಉಂಟಾಗ್ತದೆ, ವಚನಗಳಿವೆ. ವಿಷ್ಣು ಲೋಕಮವಾಪ್ನುಯಾತ್ ಅಂತ ವಚನವಿದೆ. ಗಂಗಾ ಸ್ನಾನದಿಂದ ವಿಷ್ಣು ಲೋಕವನ್ನು ಪಡಿತೇವೆ, ಪ್ರಯಾಗ ಮರಣದಿಂದ ಮೋಕ್ಷವನ್ನು ಪಡಿತೇವೆ ಅಂತ ಇದೆ. ಹಾಗಾದರೆ ಪ್ರಯಾಗ ಮರಣ, ಗಂಗಾ ಸ್ನಾನ, ದಾನ, ಯಜ್ಞ ಇವೆಲ್ಲವೂ ಸಹಿತ ಮೋಕ್ಷ ಸಾಧನ ಅಂತ ಹೇಳಿದ್ದಾರೆ. ಮೋಕ್ಷಕ್ಕೆ ಕಾರಣ ಅವು, ಕಾರಣ ಅಂತ ಒಪ್ಪಿದ್ದೇವೆ ನಾವು ಸಹಿತ. ಬ್ರಹ್ಮ ಜಿಜ್ಞಾಸೆಯು ಮೋಕ್ಷಕ್ಕೆ ಕಾರಣ. ಒಂದೇ ರೀತಿಯ ಕಾರಣವೇನು? ಇಲ್ಲ. ಬ್ರಹ್ಮ ಜಿಜ್ಞಾಸೆಯಲ್ಲಿ ಕಾರಣತ್ವವಿದೆ. ಬ್ರಾಹ್ಮಣರ ಮಕ್ಕಳೆಲ್ಲ ಬ್ರಾಹ್ಮಣರು, ಕ್ಷತ್ರಿಯರ ಮಕ್ಕಳೆಲ್ಲರೂ ಕ್ಷತ್ರಿಯರು. ಶೃಂಗಿಯಲ್ಲಿ ಬ್ರಾಹ್ಮಣತ್ವವಿದೆ, ಭರತರಲ್ಲಿ ಕ್ಷತ್ರಿಯತ್ವವಿದೆ. ಆ ಗುಣ ಪರಮಾದ್ಭುತವಾಗಿ ಇದೆ, ಇಲ್ಲಿ ಪ್ರಧಾನವಾಗಿ ಇದೆ. ಕಾರಣತ್ವ ಅನ್ನೋದು ಪ್ರಧಾನವಾಗಿ ಇದೆ. ಏನು ಪ್ರಧಾನ? ನೀವು ಗಂಗಾ ಸ್ನಾನವನ್ನು ಮಾಡಿದ ಮಾತ್ರಕ್ಕೆ ಮೋಕ್ಷವಾಗುವುದಿಲ್ಲ, ಪ್ರಯಾಗದಲ್ಲಿ ಮರಣ ಹೊಂದಿದ ಮಾತ್ರಕ್ಕೆ ಮೋಕ್ಷವಾಗುವುದಿಲ್ಲ, ಕುರುಕ್ಷೇತ್ರದಲ್ಲಿ ದಾನ ಮಾಡಿದ ಮಾತ್ರಕ್ಕೆ ಮೋಕ್ಷವಾಗುವುದಿಲ್ಲ. ಹಾಗಾದರೆ ಅದು ನಿಷ್ಫಲವೋ? ಅಲ್ಲ. ಗಂಗಾ ಸ್ನಾನದ ಫಲವಾಗಿ ದೊಡ್ಡವರ ಸಂಪರ್ಕವಾಗುತ್ತೆ. ಪ್ರಯಾಗ ಮರಣದ ಫಲವಾಗಿ ಶಾಸ್ತ್ರವನ್ನು ಓದುವ, ಜಿಜ್ಞಾಸೆಯನ್ನು ಮಾಡುವ ಜನ್ಮ ಬರ್ತದೆ. ಅವೆಲ್ಲವೂ ಜಿಜ್ಞಾಸೆಗೆ ಕಾರಣ. ಪ್ರಧಾನವಾದದ್ದು ಯಾವುದು? ಜಿಜ್ಞಾಸೆ. ಕಾರಣ, ಬ್ರಾಹ್ಮಣನಾಗಿ ಹುಟ್ಟಿದ ಮಾತ್ರಕ್ಕೆ ಮೋಕ್ಷವಾಗುವುದಿಲ್ಲ, ಗಂಗಾ ಸ್ನಾನ ಮಾಡಿದ ಮಾತ್ರಕ್ಕೆ ಮೋಕ್ಷವಾಗುವುದಿಲ್ಲ, ಅಥವಾ ಪ್ರಯಾಗ ಮರಣಾದಿಗಳಿಂದ ಮೋಕ್ಷವಾಗುವುದಿಲ್ಲ. ಬ್ರಹ್ಮ ಜಿಜ್ಞಾಸೆಯನ್ನು ಶಾಸ್ತ್ರೋಕ್ತವಾದ ಕ್ರಮದಲ್ಲಿ ಮಾಡಿದಾಗ ಅದು ಪರಂಪರೆಯ ಮೋಕ್ಷಕ್ಕೆ ಕಾರಣವಾಗ್ತದೆ. ಹೀಗಾಗಿ ಬ್ರಹ್ಮ ಜಿಜ್ಞಾಸೆ ಮೋಕ್ಷ ಕಾರಣವಾದ ಎಲ್ಲ ವಸ್ತುಗಳಲ್ಲೂ ಶ್ರೇಷ್ಠವಾದದ್ದು. ಏನು ಶ್ರವಣ ಮನನ ನಿಧ್ಯಾಸನ ಅನ್ನುವಂತಹ ಬ್ರಹ್ಮ ಜಿಜ್ಞಾಸ ಇದೆ, ಆ ಜಿಜ್ಞಾಸ ಮೋಕ್ಷವನ್ನು ಪಡೆಯುವುದರಲ್ಲಿ, ನಮಗೆ ಮೋಕ್ಷವನ್ನು ನೀಡುವುದರಲ್ಲಿ ಪ್ರಧಾನವಾದಂತಹ ಪಾತ್ರವನ್ನು ವಹಿಸ್ತದೆ. ಹೀಗಾಗಿ ಅದರಲ್ಲಿ ಕಾರಣತ್ವವಿದೆ ಅಂತ ನಮ್ಮ ರಾಜರಿಗೆ ಹೇಳಬೇಕಾಗಿದೆ. ಕೇವಲ ಜಿಜ್ಞಾಸೆಯಲ್ಲಿ ಅಲ್ಲ, ಪರಮಪ್ರಧಾನವಾದ ಮೋಕ್ಷ ಕಾರಣತ್ವವಿರುವುದು ಭಗವಂತನಲ್ಲಿಯೇ. ನಾವು ಜಿಜ್ಞಾಸೆ ಮಾಡಿಬಿಟ್ವು ನಮ್ಮ ಮೋಕ್ಷವಾಗತ್ತೆ? ಆಗುವುದಿಲ್ಲ.
ಜಿಜ್ಞಾಸೆಯಿಂದ ಭಗವಂತ ಅನುಗ್ರಹ ಮಾಡಿ ಜ್ಞಾನವನ್ನು ಕೊಡಬೇಕು, ಜ್ಞಾನದಿಂದ ಪ್ರಸನ್ನನಾಗಿ ಅತ್ಯರ್ಥ ಪ್ರಸಾದವನ್ನು ನೀಡಬೇಕು, ಅತ್ಯರ್ಥ ಪ್ರಸಾದವನ್ನು ತೋರಿ ಮೋಕ್ಷವನ್ನು ಅನುಗ್ರಹಿಸಬೇಕು, ಮೋಕ್ಷದಲ್ಲಿಯೂ ಆನಂದವನ್ನು ನೀಡಬೇಕು. ಪರಮಾತ್ಮನೇ ಪರಮ ಪ್ರಧಾನ. ಪರಮಾತ್ಮನಲ್ಲಿರುವ ಮೋಕ್ಷ ಕಾರಣತ್ವ ಜಿಜ್ಞಾಸೆಯಲ್ಲಿರುವ ಕಾರಣತ್ವಕ್ಕಿಂತ ಅಧಿಕವಾದದ್ದು, ಪರಮ ಪ್ರಧಾನವಾದದ್ದು. ಕೇವಲ ಜಿಜ್ಞಾಸೆಯನ್ನು, ಭಗವಂತನನ್ನು ಸಾಮಾನ್ಯವಾದ ಮೋಕ್ಷ ಕಾರಣ ಅಂತ ಶ್ರೀಮದಾಚಾರ್ಯರಲ್ಲಿ ಹೇಳ್ತಾ ಇಲ್ಲ. ಪರಮ ಪ್ರಧಾನವಾದ ಕಾರಣತ್ವವಿದೆ ಅನ್ನೋದನ್ನು ಶಬ್ದಗಳ ಸೊಗಸಿನಿಂದಲೇ ತೋರಿಸಿಕೊಡ್ತಾ ಇದ್ದಾರೆ ನಮ್ಮ ಶ್ರೀಮದ್ ಭಾವಿ ಸಮೀರರು. ಅತಃಶಬ್ದೋ ಹೇತ್ವರ್ಥ ಅಂದರೆ ಅತಃಶಬ್ದೋ ಹೇತುತ್ವಾರ್ಥ. ಹೇತುತ್ವವಿದೆ ನೋಡಿ. ಶ್ರೀ ಗುರುವರ್ಥ ದೀಪಿಕಾದ ವಚನವನ್ನು ಸ್ಪಷ್ಟವಾಗಿ ಅರ್ಥ ಮಾಡಿಕೊಳ್ಳಿ. ಬ್ರಹ್ಮಜಿಜ್ಞಾಸಾಯಾ ಮೋಕ್ಷ ಸಾಧನ ಭಗವತ್ ಪ್ರಸಾದ ಜನಕ ಜ್ಞಾನಂ ಪ್ರತಿ ಯದ್ ಹೇತುತ್ವಂ. ಭಗವತ್ ಪ್ರಸಾದವನ್ನು ನೀಡತಕ್ಕಂತಹ ಏನು ಜ್ಞಾನವಿದೆ ಆ ಜ್ಞಾನಕ್ಕೆ ಕಾರಣತ್ವ ಅನ್ನೋದು ಜಿಜ್ಞಾಸೆಯಲ್ಲಿದೆ. ಕಾರಣತ್ವವಿದೆ, ಬರೀ ಕಾರಣ ಅಂತ ಹೇಳ್ತಾ ಇಲ್ಲ, ಕಾರಣತ್ವವಿದೆ ಅಂತ ಹೇಳ್ತಾ ಇದ್ದಾರೆ. ಮತ್ತು ಅಕಾರವಾಚ್ಯಸ್ಯ ವಿಷ್ಣೋಹೋ ನಿಮಿತ್ತಾರ್ಥಕ ಪಂಚಮೇ ವಿಭಕ್ತ್ಯಾದೇಶಭೂತ ತಸೇರರ್ಥಭೂತಂ ಯಜ್ಜಿಜ್ಞಾಸಾಂ ಪ್ರತಿ ಹೇತುತ್ವಂ. ಏನು ಪರಮಾತ್ಮನಿಗೆ ಜಿಜ್ಞಾಸಾಂ ಪ್ರತಿ ಹೇತುತ್ವವಿದೆಯಲ್ಲ, ಜಿಜ್ಞಾಸೆಯನ್ನು ನೀಡಬೇಕಾದವನು ಭಗವಂತನೇ. ಆ ಹೇತುತ್ವವು ದೇವರಲ್ಲಿದೆ ಎನ್ನುವುದನ್ನು ಸಹ ಅರ್ಥ ಯಸ್ಯ ಸ ಹೇತ್ವರ್ಥ ಇತ್ಯರ್ಥ ಅಂತ ಗುರುವರ್ಥ ದೀಪಿಕಾ ಹೇಳ್ತಾ ಇದೆ. ಅದನ್ನು ಹೇಳಿದರು. ಈಗ ಶ್ರೀಮದ್ ಭಾಷ್ಯ ದೀಪಿಕಾಕ್ಕೆ ಬನ್ನಿ. ಭಾಷ್ಯ ದೀಪಿಕಾ ಗುರುವರ್ಥ ದೀಪಿಕೆಯನ್ನು ಹೇಗೆ ಅನುವಾದ ಮಾಡ್ತಾ ಇದೆ ಅನ್ನೋದನ್ನು ನೋಡಿ. ಗುರುವರ್ಥ ದೀಪಿಕಾಯಂತೂ ಹೇತ್ವರ್ಥೇ ಇತಿ ಸ್ವವಾಕ್ಯೇ ಪ್ರಮಾಣೇ ಚ. ನೋಡಿ, ಸರಳವಾಗಿ ವಿವರಿಸ್ತಾ ಇದ್ದಾರೆ. ಸ್ವವಾಕ್ಯ ಯಾವುದು? ಅತಃಶಬ್ದೋ ಹೇತ್ವರ್ಥ ಅಂತನ್ನೋದು ಶ್ರೀಮದಾಚಾರ್ಯರ ವಾಕ್ಯ. ಅತಃಶಬ್ದೋ ಹೇತ್ವರ್ಥೇ ಅನ್ನುವಂತಹ ಗರುಡ ಪುರಾಣದ ವಾಕ್ಯ ಪ್ರಮಾಣ ವಾಕ್ಯ. ಸ್ವವಾಕ್ಯೇ ಪ್ರಮಾಣೇ ಚ ಇವೆರಡರಲ್ಲೂ ತದ್ಧೇತುತ್ವಂ ವದನ್. ಮುಂದೇನಿದೆ? ತದ್ಧೇತುತ್ವಂ ವದಂಶ್ಚಾಪಿ ತೃತೀಯೋತ ಉದಾಹೃತಃ. ತದ್ಧೇತುತ್ವಂ ಅನ್ನೋದಿದೆ. ಆ ಉತ್ತರ ವಾಕ್ಯಕ್ಕೆ ಅನುಸಾರಿಯಾಗಿ ಭಾವಪ್ರಧಾನೋ ನಿರ್ದೇಶ ಇತ್ಯುಕ್ತಂ. ಅಂದರೆ ತದ್ಧೇತುತ್ವ ಅಂತನ್ನೋದು ಶ್ರೀ ಗುರುವರ್ಥ ದೀಪಿಕಾಕಾರರಾದರು, ಶ್ರೀಮದ್ ಭಾವಿ ಸಮೀರರಾದರು ಹೇತುತ್ವ ಅಂತ ಅರ್ಥ ಹೇಳಲಿಕ್ಕೆ ಏನು ಪ್ರಮಾಣ? ಶ್ರೀಮದಾಚಾರ್ಯರೇ ತದ್ಧೇತುತ್ವ ವದಂಶ್ಚಾಪಿ ಅಂತ ಪ್ರಮಾಣ ವಾಕ್ಯವನ್ನು ಉಲ್ಲೇಖ ಮಾಡಿದ್ದಾರೆ. ಹೀಗಾಗಿ ಹೇತುತ್ವ ಅಂತ ಹೇಳಿರುವುದನ್ನು ಅಲ್ಲಿರುವುದನ್ನು ಇಲ್ಲಿಗೆ ಹೇಳ್ತಾ ಇದ್ದಾರೆ. ಹೇತ್ವರ್ಥೆ ಅನ್ನುವ ಕಡೆಯಲ್ಲಿ, ಹೇತ್ವರ್ಥ ಅನ್ನುವ ಕಡೆಯಲ್ಲಿ ಹೇತುತ್ವಾರ್ಥೆ ಹೇತುತ್ವಾರ್ಥ ಅಂತ ಇಟ್ಕೊಳ್ಳಬೇಕು ಅಂತ ಹೇಳಿದ್ದಾರೆ. ನ ತನ್ನಿಷ್ಫಲಂ, ಅದು ವ್ಯರ್ಥವಲ್ಲ. ಯಾಕೆ ವ್ಯರ್ಥವಲ್ಲ? ತಥಾಚ ವ್ಯಾಖ್ಯಾಸ್ಯಾಮ, ನಾವು ವ್ಯಾಖ್ಯಾನ ಮಾಡ್ತೇವೆ ಅಂತ ಹೇಳಿ ಆ ಭಾವಪ್ರಧಾನೋ ನಿರ್ದೇಶ ಅನ್ನುವ ಮಾತನ್ನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ನಮ್ಮ ಶ್ರೀಮದ್ ಭಾಷ್ಯ ದೀಪಿಕಾಚಾರ್ಯರು. ಭಾಷ್ಯ ದೀಪಿಕಾ ಗ್ರಂಥದಲ್ಲಿ, ಗ್ರಂಥ ಯಾವುದಕ್ಕಾಗಿ ಪ್ರವೃತ್ತವಾಗಿದೆ? ಭಾಷ್ಯದ ಅರ್ಥವನ್ನು ಹೇಳಲಿಕ್ಕೆ. ಅಲ್ಲಿ ಯಾವುದರ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ? ಶ್ರೀಮದ್ ಗುರುವರ್ಥ ದೀಪಿಕಾದ ವ್ಯಾಖ್ಯಾನವನ್ನು ಮಾಡ್ತಾ ಇದ್ದಾರೆ. ಭಾಷ್ಯಕ್ಕೆ ಸಮವಾಗಿ ಗುರುವರ್ಥ ದೀಪಿಕಾದ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ನಮ್ಮ ಶ್ರೀಮದ್ ಭಾಷ್ಯ ದೀಪಿಕಾಚಾರ್ಯರು. ಏನು ವ್ಯಾಖ್ಯಾನ ಮಾಡ್ತಾ ಇದ್ದಾರೆ? ಹೇತೌ ವಿತ್ಯನುಕ್ತ್ವ, ಮೂಲಕ್ಕೆ ಹೋಗಿ ಅರ್ಥ ಮಾಡಿಸ್ತಾರೆ. ಶ್ರೀಮದ್ ಆನಂದ ತೀರ್ಥ ಭಗವತ್ಪಾದಾಚಾರ್ಯರಿಗೆ ಹೇತುತ್ವ ಅಂತನ್ನೋದು ಸಮ್ಮತ ಹೌದು ಅಲ್ಲೋ ಅನ್ನೋದು ಈಗ ಪ್ರಶ್ನೆ. ನಮ್ಮ ಶ್ರೀಮದ್ ಭಾವಿ ಸಮೀರರು ಹೇಳ್ತಾ ಇದ್ದಾರೆ ಅಲ್ಲಿ ಹೇತುತ್ವ ಅನ್ನುವ ಅರ್ಥವನ್ನು ತೆಗೆದುಕೊಳ್ಳಬೇಕು. ಬ್ರಾಹ್ಮಣತ್ವ, ಕ್ಷತ್ರಿಯತ್ವ ಅಂತ ಹೇಳಿದ ಹಾಗೆ ಹೇತುತ್ವ ಅನ್ನುವುದನ್ನು ತೆಗೆದುಕೊಳ್ಳಬೇಕು ಅನ್ನೋದನ್ನು ಹೇಳ್ತಾ ಇದ್ದಾರೆ ಶ್ರೀಮದ್ ಭಾವಿ ಸಮೀರರು. ಇದು ಶ್ರೀಮದಾಚಾರ್ಯರಿಗೆ ಸಮ್ಮತ ಹೌದೋ ಅಲ್ಲವೋ ಅನ್ನೋದು ನಮ್ಗೆ ಹೇಗೆ ಗೊತ್ತಾಗುತ್ತೆ ಅನ್ನೋದಕ್ಕೆ ಶ್ರೀಮದಾಚಾರ್ಯರು ಹೇಳಿದ್ದನ್ನೇ ವಿವರಿಸ್ತಾ ಇದ್ದಾರೆ ಅಂತ ನಮ್ಮ ಶ್ರೀಮದ್ ಭಾವಿ ಸಮೀರರು ಹೇಳಿದಂತಹ ಮಾತನ್ನು ಮೂಲಾರೂಢವನ್ನಾಗಿ ಶ್ರೀಮದಾಚಾರ್ಯರ ವಾಕ್ಯದಲ್ಲೇ ಈ ಅರ್ಥವಿದೆ ಅಂತ ತೋರಿಸಿಕೊಡ್ತಾ ಇದ್ದಾರೆ ನಮ್ಮ ಶ್ರೀಮದ್ ಭಾಷ್ಯ ದೀಪಿಕಾಚಾರ್ಯರು. ಹೇತೌ ಇತ್ಯನುಕ್ತ್ವಾ, ಅತಃಶಬ್ದ ಹೇತೌ ಅಂತ ಶ್ರೀಮದಾಚಾರ್ಯ ಹೇಳಿಬಿಡ್ಬೋದಾಗಿತ್ತು. ಸಂಕ್ಷಿಪ್ತವಾಗಿ ಮಾತನಾಡುವವರು ಆಚಾರ್ಯರು, ಒಂದು ಅಕ್ಷರವನ್ನು ವ್ಯರ್ಥವಾಗಿ ಬಳಸುವವರಲ್ಲ. ಅಂಥ ಶ್ರೀಮದಾಚಾರ್ಯರು ಕೇವಲ ಅದು ಹೇತು ಅಂತ ಹೇಳಬೇಕಾಗಿದೆ ಅಂದರೆ ಅತಃಶಬ್ದೋ ಹೇತೌ ಅಂತ ಹೇಳಿಬಿಡ್ತಾ ಇದ್ರು. ಅತಃಶಬ್ದೋ ಹೇತ್ವರ್ಥ ಅಂತ ಹೇಳಿದರು. ಇತ್ಯನುಕ್ತ್ವ ಅರ್ಥಶಬ್ದಗ್ರಹಣಂ, ಹೇತ್ವರ್ಥ ಅಂತ ಹೇಳಿ ಅರ್ಥಶಬ್ದವನ್ನು ಗ್ರಹಣ ಮಾಡಿದ್ದಾರೆ. ಅದರಿಂದ ಏನಾಯಿತು? ಶಬ್ದಾಧಿಕ್ಯಾದರ್ಥಾಧಿಕ್ಯಮಿತಿ ನ್ಯಾಯೇನ. ಶಬ್ದಗಳನ್ನು ಅಧಿಕವಾಗಿ ಬಳಸಿದಾಗ ಅರ್ಥವೂ ಅಧಿಕವಾಗ್ತದೆ. ಗಂಗಾ ಸ್ನಾನವನ್ನು ನಾನು ಮಾಡ್ತಾ ಇದ್ದೇನೆ ಅಂತ ಸಂಕಲ್ಪ ಮಾಡುವುದಕ್ಕೂ, ವಿಷ್ಣು ಪಾದೋದ್ಭವೆಯಾದಂತಹ ಗಂಗೆಯಲ್ಲಿ ಸ್ನಾನವನ್ನು ಮಾಡ್ತಾ ಇದ್ದೇನೆ ಅನ್ನೋದಕ್ಕೂ ಬಹಳ ವ್ಯತ್ಯಾಸವಿದೆ. ಗಂಗೆಯ ಮಾಹಾತ್ಮ್ಯ ಚಿಂತನವಿದೆ ಅದರೊಳಗೆ.
ಶಬ್ದಗಳು ಅಧಿಕವಾದಾಗ, ಯಾಕೆ ನಾವು ಹೆಚ್ಚಿನ ಶಬ್ದ ಬಳಸ್ತೇವೆ? ಹೆಚ್ಚಿಗೆ ಅರ್ಥ ಹೇಳಬೇಕಾಗತ್ತೆ, ಅದಕ್ಕಾಗಿ ಹೆಚ್ಚಿನ ಶಬ್ದವನ್ನು ಬಳಸ್ತೇವೆ. ಹಾಗೇ ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರು ಹೇತೌ ಅಂತ ಹೇಳಿಬಿಟ್ಟಿದ್ರೆ ಆಗ್ತಿತ್ತು. ಆದರೆ ಹೇತ್ವರ್ಥ ಅಂತ ಹೇಳಿ ತಾವು ಪ್ರಯೋಗ ಮಾಡಿದರು. ಹಾಗಾದರೆ ಆ ಅರ್ಥ ಶಬ್ದಕ್ಕೊಂದು ಅರ್ಥವಿದೆ. ಶಬ್ದಾಧಿಕ್ಯಾದರ್ಥಾಧಿಕ್ಯಮಿತಿ ನ್ಯಾಯೇನ ಪ್ರಕೃತೇ ಹೇತುರರ್ಥ. ಪ್ರಕೃತಿಗೆ ನೋಡಿ ಅ ತಹ ಎರಡು ಶಬ್ದಗಳಿವೆ. ಆ ಅನ್ನೋದು ಪ್ರಕೃತಿ, ತಸಿಲ್ ಅನ್ನೋದು ಪ್ರತ್ಯಯ, ಅತಃ ತಹ ಅನ್ನೋದು ಪ್ರತ್ಯಯ. ಪ್ರಕೃತೇ ಪ್ರಕೃತಿಗೆ ಅ ಅನ್ನುವುದಕ್ಕೆ ಹೇತು ಅನ್ನುವುದು ಅರ್ಥ. ಯಾವುದು ಹೇತು ಇಲ್ಲಿ? ಕಾರಣ ಯಾವುದು ಹೇಳಿ? ಪ್ರಧಾನವಾದ ಕಾರಣ ಜಿಜ್ಞಾಸೆ, ಪರಮ ಪ್ರಧಾನವಾದ ಕಾರಣ ಭಗವಂತ. ಆ ಅನ್ನುವ ಪ್ರಕೃತಿ ಎರಡರ್ಥವನ್ನು ಹೇಳ್ತಾ ಇದೆ. ಜಿಜ್ಞಾಸೆ ಅನ್ನೋದು ಒಂದು, ಭಗವಂತ ಅನ್ನೋದು ಒಂದು. ಆ ಜಿಜ್ಞಾಸೆ ಮತ್ತು ಭಗವಂತನಲ್ಲಿ ಏನಿದೆ? ತಹ ಪ್ರತ್ಯಯಸ್ಯತು ಹೇತುತ್ವಮರ್ಥ. ಪ್ರತ್ಯಯಕ್ಕೆ ಹೇತುತ್ವ ಅನ್ನೋದು ಅರ್ಥ. ಪ್ರತ್ಯಯ ಏನು ಹೇಳ್ತಾ ಇದೆ? ಹೇತುತ್ವ. ಜಿಜ್ಞಾಸೆಯಲ್ಲಿ ಹೇತುತ್ವವಿದೆ, ಭಗವಂತನಲ್ಲಿ ಹೇತುತ್ವವಿದೆ ಅಂತ ಅ ಅನ್ನುವ ಪ್ರಕೃತಿಗೆ ಹೇತು ಅಂತ ಅರ್ಥ, ತಹ ಅನ್ನುವಂತಹ ಪ್ರತ್ಯಯಕ್ಕೆ ಹೇತುತ್ವ ಅನ್ನುವುದು ಅರ್ಥ ಅನ್ನೋದನ್ನು ಹೇತುತ್ವಮರ್ಥ ಇತಿ. ಪ್ರಕೃತಿ ಪ್ರತ್ಯಯ, ಪ್ರಕೃತಿ ಮತ್ತು ಪ್ರತ್ಯಯ ಎರಡೂ ಅರ್ಥವನ್ನು ಹೇತ್ವರ್ಥ ಅನ್ನುವುದರಿಂದ ನಮ್ಮ ಶ್ರೀಮದಾಚಾರ್ಯರು ಸೂಚನೆ ಮಾಡಿದ್ದಾರೆ, ನಮ್ಮ ಶ್ರೀಮದ್ಭಾವಿ ಸಮೀರರು ತೋರಿಸಿಕೊಟ್ಟಿದ್ದಾರೆ. ಈಗ ಗುರುವರ್ಥ ದೀಪಿಕಾದ ವಚನ, ಭಾಷ್ಯ ದೀಪಿಕಾದ ವಚನ ಎರಡೂ ಏಕಕಾಲಕ್ಕೆ ನೋಡಿ. ಪ್ರಕೃತೆ ಹೇತುರರ್ಥ ಪ್ರತ್ಯಯಸ್ಯತು ಹೇತುತ್ವಮರ್ಥ ಇತಿ. ಪ್ರಕೃತಿ ಪ್ರತ್ಯಯ ಉಭಯಾರ್ಥ ಕಥನಾರ್ಥಂ ಅಂತ ಹೇಳಿ ಶ್ರೀಮದ್ ಭಾಷ್ಯ ದೀಪಿಕಾ, ಶ್ರೀಮದ್ ಗುರುವರ್ಥ ದೀಪಿಕಾದ ವಾಕ್ಯ ಏನಿದೆ ಸ್ಪಷ್ಟವಾಗಿ ಗಮನಿಸಿ. ಅಕಾರವಾಚ್ಯಸ್ಯ ವಿಷ್ಣೋಹೋ, ಪ್ರಕೃತಿಯ ಅರ್ಥವಾದ ವಿಷ್ಣುವನ್ನು ಹೇಳ್ತಾ ಇದ್ದಾರಲ್ಲಿ. ನಿಮಿತ್ತಾರ್ಥಕ ಪಂಚಮೇ ವಿಭಕ್ತ್ಯಾದೇಶಭೂತ ತಸೇರರ್ಥಭೂತಂ ಯಜ್ಜಿಜ್ಞಾಸಾಂ ಪ್ರತಿ ಹೇತುತ್ವಂ. ತಸೇಹೆ ಅರ್ಥಭೂತಂ, ಪ್ರತ್ಯಯದ ಅರ್ಥವಾದ ಜಿಜ್ಞಾಸಾಂ ಪ್ರತಿ ಹೇತುತ್ವಂ. ಪ್ರಕೃತಿಯ ಅರ್ಥ ಹೇತು, ಪ್ರತ್ಯಯದ ಅರ್ಥ ಹೇತುತ್ವ. ನಮ್ಮ ಶ್ರೀಮದ್ ಗುರುವರ್ಥ ದೀಪಿಕಾದಲ್ಲಿ ಬಂದ ಮಾತನ್ನು ಶ್ರೀಮದ್ ಭಾಷ್ಯ ದೀಪಿಕಾಚಾರ್ಯರು ವಿವರಣೆ ಮಾಡ್ತಾ ಇದ್ದಾರೆ, ವ್ಯಾಖ್ಯಾನ ಮಾಡ್ತಾ ಇದ್ದಾರೆ. ಭಾವಪ್ರಧಾನೋ ನಿರ್ದೇಶ ಇತ್ಯುಕ್ತಂ. ಭಾವಪ್ರಧಾನ ನಿರ್ದೇಶ ಅಂತ ಹೇಳಿದ್ದಾರೆ. ನತ ನಿಷ್ಫಲಂ, ಅದು ನಿಷ್ಫಲವಲ್ಲ. ತಥಾಚ ವ್ಯಾಖ್ಯಾಸ್ಯಾಮ, ನಾವು ವ್ಯಾಖ್ಯಾನ ಮಾಡ್ತೇವೆ ನೋಡಿ ಅಂದರು. ಎಲ್ಲಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ? ಶ್ರೀಮದ್ ಭಾಷ್ಯ ದೀಪಿಕಾ ಗ್ರಂಥದಲ್ಲಿ. ಶ್ರೀಮದ್ ಭಾಷ್ಯ ದೀಪಿಕಾ ಗ್ರಂಥ ಪ್ರವೃತ್ತವಾದದ್ದು ಯಾವುದಕ್ಕಾಗಿ? ಶ್ರೀಮದ್ ಆನಂದತೀರ್ಥ ಭಗವತ್ಪಾದಾಚಾರ್ಯರ ವಾಕ್ಯಗಳ ಅರ್ಥವನ್ನು ವಿವರಿಸುವುದಕ್ಕಾಗಿ. ಅದರ ಮಧ್ಯದಲ್ಲಿ ನಮ್ಮ ಶ್ರೀಮದ್ ಗುರುವರ್ಥ ದೀಪಿಕೆಯ ವಚನವನ್ನು ಉಲ್ಲೇಖ ಮಾಡಿ ವ್ಯಾಖ್ಯಾಸ್ಯಾಮಃ, ನಾವು ವ್ಯಾಖ್ಯಾನ ಮಾಡ್ತೇವೆ ಅಂದರು. ಭಾಷ್ಯವನ್ನು ವ್ಯಾಖ್ಯಾನ ಮಾಡಲು ಹೊರಟಂತಹ ಗ್ರಂಥದೊಳಗೆ ಗುರುವರ್ಥ ದೀಪಿಕೆಯ ವ್ಯಾಖ್ಯಾನ ಮಾಡ್ತೇವೆ ಅಂದರು. ಶ್ರೀಮದ್ ಟೀಕಾಕತ್ಪಾದರ ವಚನಗಳನ್ನು ವ್ಯಾಖ್ಯಾನ ಮಾಡಿದ್ದಾರೆ, ಪಂಡಿತಾಚಾರ್ಯರ ವಾಕ್ಯಗಳನ್ನು ವ್ಯಾಖ್ಯಾನ ಮಾಡಿದ್ದಾರೆ, ಅನೇಕ ಗ್ರಂಥಗಳ ವಾಕ್ಯಗಳನ್ನು ತೆಗೆದುಕೊಂಡು ವ್ಯಾಖ್ಯಾನ ಮಾಡ್ತಾರೆ. ಅಲ್ಲೆಲ್ಲೂ ವ್ಯಾಖ್ಯಾಸ್ಯಾಮಃ ಅಂತ ಪ್ರತಿಜ್ಞೆ ಮಾಡುವುದಿಲ್ಲ. ನಾವು ವ್ಯಾಖ್ಯಾನ ಮಾಡ್ತೀವಿ ಇದಕ್ಕೆ ಅಂತ ಹೇಳಿ ಅದರ ಅರ್ಥವನ್ನು ಹೇಳ್ತೇವೆ ಅಂತ ಹೊರಡ್ತಾರೆ. ವ್ಯಾಖ್ಯಾಸ್ಯಾಮಃ, ನಾವು ವ್ಯಾಖ್ಯಾನ ಮಾಡ್ತೇವೆ ಅಂತ ಹೇಳಿ ಶ್ರೀಮದ್ ಗುರುವರ್ಥ ದೀಪಿಕೆಯನ್ನು ಭಾಷ್ಯ ಸಮಾನವಾಗಿ ವ್ಯಾಖ್ಯಾನ ಮಾಡ್ತಾ ಇದ್ದಾರೆ ನಮ್ಮ ಶ್ರೀಮದ್ ಭಾಷ್ಯ ದೀಪಿಕಾಚಾರ್ಯರು. ಇಲ್ಲಿರುವ ನ ಅನ್ನುವ ಶಬ್ದವನ್ನು ಹಿಂದಿನ ಯಾರೋ ದುರಾತ್ಮರು ತೆಗೆದು ಹಾಕಿದ್ದಾರೆ. ಅದು ಹಾಗೇ ಮುಂದುವರಿತಾ ಇದೆ ಹಸ್ತಪ್ರತಿಗಳಲ್ಲಿ, ಅದು ಹಾಗೇ ಮುದ್ರಣವಾಗ್ತಾ ಇದೆ. ಅದನ್ನಿಟ್ಟುಕೊಂಡು ಈ ಜನ ಮಾತನಾಡ್ತಾರೆ, ಶ್ರೀಮದ್ ಭಾಷ್ಯ ದೀಪಿಕಾಚಾರ್ಯರು ಶ್ರೀಮದ್ ಗುರುವರ್ಥ ದೀಪಿಕಾ ದ್ರೋಹವನ್ನು ಮಾಡಿದ್ದಾರೆ ಅಂತ. ಗುರುವರ್ಥ ದೀಪಿಕಾ ಹೇಳ್ತಾ ಇರುವುದೇನು? ಹೇತ್ವರ್ಥ ಅಂತನ್ನೋದು ಹೇತುತ್ವಾರ್ಥ ಅಂತ ಹೇಳಿ ಅದು ಭಾವಪ್ರಧಾನ ನಿರ್ದೇಶ ಅಂತ ಹೇಳ್ತಾ ಇದ್ದಾರೆ. ಆ ಭಾವಪ್ರಧಾನ ನಿರ್ದೇಶವನ್ನು ಸಮರ್ಥನೆ ಮಾಡ್ತಾ ಇದ್ದಾರೆ, ವ್ಯಾಖ್ಯಾನ ಮಾಡಿ ಸಮರ್ಥನೆ ಮಾಡ್ತಾ ಇದ್ದಾರೆ ಶ್ರೀಮದ್ ಭಾಷ್ಯ ದೀಪಿಕಾಚಾರ್ಯರು. ಎರಡನೆಯ ಅರ್ಥವನ್ನು ಹೇಳ್ತಾರೆ, ಯದ್ವಾ ಅರ್ಥ ಶಬ್ದಸ್ಯ ಉಭಯತ್ರ ಶ್ರವಣಾತ್ ಸ ಉತ್ತರತ್ರಾಪ್ಯನುಷಂಜನೀಯ ಇತಿ ಜ್ಞಾಪನಾಯ. ಹೇತ್ವರ್ಥ ಅಂತ ಮೇಲೂ ಇದೆ, ಹೇತ್ವರ್ಥೆ ಅಂತ ಹೇಳಿ ಪುರಾಣ ವಾಕ್ಯದಲ್ಲಿಯೂ ಇದೆ. ಅದನ್ನು ಮತ್ತೆ ಮುಂದೂ ಕೂಡ ತದ್ಹೇತುತ್ವಂ ಅನ್ಬೇಕಾದ್ರೆ ತದ್ಹೇತುತ್ವಾರ್ಥಂ ಅಂತ ಅಲ್ಲೂ ಇಟ್ಟುಕೊಳ್ಳಬೇಕು ಅನ್ನೋದನ್ನು ತಿಳಿಸ್ತಾ ಇದ್ದಾರೆ. ಇತಿ ಜ್ಞಾಪನಾಯ ತದಾ ಅರ್ಥ ಮಾತ್ರ ಭಿನ್ನಮಿತಿ ಭಾವ ಅಂತ ಸ್ಪಷ್ಟವಾಗಿ ಅಭಿಪ್ರಾಯವನ್ನು ತಿಳಿಸಿದ್ದಾರೆ. ಶ್ರೀಮದ್ ಭಾವಿ ಸಮೀರರಲ್ಲಿ ಭಕ್ತಿಯನ್ನು ಮಾಡತಕ್ಕಂತಹ ಭಕ್ತವರ್ಗಕ್ಕೆ, ಜಿಜ್ಞಾಸು ವರ್ಗಕ್ಕೆ ಒಂದು ಮಾತು ಹೇಳ್ತೇನೆ.
ರಾಜರ ಮೇಲಿನ ದ್ವೇಷ ಅಂತನ್ನೋದು ಇವತ್ತು ನೆನ್ನೆಯದಲ್ಲ. ಇದು ಮಾಹುಲಿ ಆಚಾರ್ಯರ ಪುಸ್ತಕ ಬರೆದ ಆರಂಭವಾದದ್ದಲ್ಲ. ಇದು ಶತಮಾನಗಳಿಂದ ನಡೆದುಕೊಂಡು ಬರ್ತಾ ಇದೆ. ವ್ಯವಸ್ಥಿತವಾದಂತಹ ಪ್ರಕ್ಷೇಪ ವಿಕ್ಷೇಪಗಳನ್ನು ಈ ಜನ ಸಮೃದ್ಧವಾಗಿ ಮಾಡಿಬಿಟ್ಟಿದ್ದಾರೆ. ಇವರ ಪುಸ್ತಕಗಳನ್ನು ಕೊಂಡುಕೊಳ್ಳಬೇಡಿ. ಹೇಗೆ ಶ್ರೀ ರಾಜೇಂದ್ರ ತೀರ್ಥ ಗುರು ಸಾರ್ವಭೌಮರ ಮೇಲೆ ಇರತಕ್ಕಂತಹ ಗೌರವವನ್ನು ಶ್ರೀ ವಿಷ್ಣುದಾಸಾಚಾರ್ಯರು ಪ್ರಕಟ ಮಾಡಿದರೆ ಅದನ್ನು ಯಾವ ರೀತಿ ಸತ್ಯಾತ್ಮರ ಕಿತ್ತು ಹಾಕಿಸಿದ್ದಾರೆ ಪ್ರಮಾಣಗಳ ಜೊತೆಯಲ್ಲಿ ನಿಮ್ಮ ಮುಂದೆ ಇಟ್ಟಿದ್ದೇನೆ. ಒಂದು ಕುತ್ಸಿತವಾದ ಪಂಚಭೇದ ಜ್ಞಾನವನ್ನು ನಾಶ ಮಾಡುವಂಥ ಪ್ರಾರ್ಥನೆ ಮಾಡ್ತಕ್ಕಂತಹ ಪರಮ ನೀಚ ಪ್ರಾರ್ಥನೆಯುಳ್ಳ ಕುತ್ಸಿತ ಕೃತಿಯನ್ನು ಶ್ರೀಮತ್ ಪುರಂದರದಾಸಾರ್ಯರ ಹಣೆಪಟ್ಟಿಗೆ ಕಟ್ಟಲಿಕ್ಕೆ ಹೊರಟಿದ್ದಾರೆ ಸತ್ಯಾತ್ಮರು. ನಿಮ್ಮೆದುರಿಗೆ ದಾಖಲೆಗಳಿವೆ. ಏನನ್ನು ನೋಡಬೇಕಾದರೂ, ಏನನ್ನು ಸ್ವೀಕಾರ ಮಾಡಬೇಕಾದರೂ ವಿಚಾರ ಮಾಡಿ ಸ್ವೀಕಾರ ಮಾಡಿ. ಶ್ರೀಮದಾಚಾರ್ಯರಿಗೆ, ಮಧ್ವ ಪರಂಪರೆಗೆ, ಮಧ್ವ ಸಂತತಿಗೆ, ಮಾಧ್ವ ಪರಂಪರೆಯಲ್ಲಿ ಬಂದ ಮಹಾನುಭಾವರಿಗೆ ಇದು ಸಮ್ಮತವಾಗಿದೆಯಾ ಅನ್ನುವುದನ್ನು ನೋಡಿ ಸ್ವೀಕಾರ ಮಾಡಿ. ತನ್ನಿಷ್ಫಲಂ ಅನ್ನೋದು ಇಲ್ಲಿ ಕೂಡುವುದೇ ಇಲ್ಲ. ನ ತನ್ನಿಷ್ಫಲಂ, ಅದು ನಿಷ್ಫಲವಲ್ಲ, ನಾವು ವ್ಯಾಖ್ಯಾನ ಮಾಡ್ತೇವೆ ನೋಡಿ ಅಂತ ಇದ್ದಾನೆ. ಭಾಷ್ಯದೀಪಿಕಾದ ಗ್ರಂಥವನ್ನೂ ನಿಮ್ಮ ಮುಂದಿಟ್ಟಿದ್ದೇನೆ, ಗುರುವರ್ಥ ದೀಪಿಕಾ ಗ್ರಂಥವನ್ನೂ ನಿಮ್ಮ ಮುಂದಿಟ್ಟಿದ್ದೇನೆ. ಎರಡರ ತುಲನೆಯನ್ನು ಮಾಡಿ ಎರಡೂ ಹೇಗೆ ಒಂದಕ್ಕೊಂದು ಹಾಲು ಜೇನಿನಂತೆ ಹೊಂದಿಕೊಂಡಿವೆ ಅನ್ನೋದನ್ನು ಕೂಡ ತೋರಿಸಿದ್ದೇನೆ. ಯಾವ ಮಾರ್ಗವನ್ನು ಅನುಸರಿಸಬೇಕು, ಯಾವ ಮಾರ್ಗವನ್ನು ಅನುಸರಿಸಬಾರದು ಅನ್ನೋದು ಯಥೇಚ್ಛಸಿ ತಥಾಕುರು ಅನ್ನುವ ಹಾಗೆ ನಿಮಗೇ ಬಿಟ್ಟಿದ್ದೇನೆ ಅಂತ ಹೇಳ್ತಾ, ಗುರುವಂತರ್ಗತ ಮಧ್ವಾಂತರ್ಗತ ಶ್ರೀಕೃಷ್ಣಾರ್ಪಣಮಸ್ತು.